ಗುರುಜಿ ಡಿಗ್ರಿ ಕಂಪ್ಲೀಟ್ ಆಯ್ತು 3 years ಆಯ್ತು ಗುರುಜಿ. ಈ ಮುಂಚೆ ಮಾತಾಡಿದ್ದೀರಲ್ವಾ ನನ್ನ ಜೊತೆ? ಇಲ್ಲ ಗುರುಜಿ, ಇದೆ ಫಸ್ಟ್ ಟೈಮ್. ಇದೇ ಮೊದಲೇ ಸರಿ ಮಾತಾಡ್ತಿರೋದು? ಹೌದು ಗುರುಜಿ, ಇದೆ ಫಸ್ಟ್ ಟೈಮ್. ಡಿಗ್ರಿ ಮುಕ್ತಾಯವಾಗಿ 3 ವರ್ಷ, ಹೌದು ಗುರುಜಿ. ಅರ್ಥಾತ್ ನಿಮಗೊಂದು 21-22 ವಯಸ್ಸಾ? ಗುರುಜಿ ಈಗ 24. 24 ವಯಸ್ಸು. ಹಾ ಕಾರ್ಯಕ್ರಮ ಯಾವಾಗ್ಲಿಂದ ನೋಡುತ್ತಿದ್ದೀರಿ? ಗುರುಜಿ ಒಂದು 15-20 ದಿನ ಕೆಳಗಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ನೋಡ್ತಾ ಇದ್ದೆ ಗುರುಜಿ. ಓಕೆ. ಅವಾಗ ನಿಮ್ದೇ ಆಡಿಯೋ ಕ್ಲಿಪ್ಸ್ ಒಂದು 10-15 ನೋಡ್ದೆ ಗುರುಜಿ. ಈ ತರ ಎಲ್ಲ ಕಾರ್ಯಕ್ರಮ ಇರೋದು ನನಗೆ ಮೊದ್ಲೆಲ್ಲ ಗೊತ್ತಿದ್ದಿಲ್ಲ ಗುರುಜಿ, ಈಗ ತಾನೇ ಗೊತ್ತಾಯ್ತು. ಓಕೆ ರೀಸೆಂಟ್ಲಿ ಗೊತ್ತಾಗಿತ್ತು ಗುರುಜಿ. ಓಕೆ. ಏನಾದ್ರೂ ಒಂಚೂರು ಮನಸ್ಸು ನಿರಾಳ ಅನ್ಸಿದ್ದ? ಹೌದಾ? ಹೌದು ಗುರುಜಿ. ವಿಡಿಯೋಸ್ ನೋಡಿದಾಗೆಲ್ಲ ನನ್ ಲೈಫ್ನಾಗ ನಡೆಯೋದೇ ಅಲ್ಲಿ ಅವರೆಲ್ಲ ಅನ್ಸ್ಕೊತಿದಾರಂತ ಅನಿಸ್ತು ಗುರುಜಿ. ಸತ್ಯ. ಆಮೇಲೆ ನಾನು ಡೈಲಿ ಕಾಲ್ ಮಾಡ್ತಾ ಇದ್ದೆ ಗುರುಜಿ. ಅದು ನನಗೆ ಯಾವ ವಾರ ಕಾಲ್ ಮಾಡೋಕಂತಾನು ಗೊತ್ತಿದ್ದಿಲ್ಲ. ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಯ್ತು ಗುರುಜಿ. ಮೊನ್ನೆ ಗುರುವಾರನು ಟ್ರೈ ಮಾಡಿದೆ ಗುರುಜಿ, ಕನೆಕ್ಟ್ ಆಗ್ಲಿಲ್ಲ. ಹೌದು, ಪ್ರತಿ ಸೋಮವಾರ, ಗುರುವಾರ, ಶನಿವಾರ ಅಂದ್ರೆ 100 ಜನ ಫೋನ್ ಮಾಡ್ತಾ ಇರ್ತಾರಲ್ವಾ. ಸೊ ಕಾರ್ಯಕ್ರಮದ ಸಮಯದಲ್ಲಿ ಈಗ ನೋಡಿ ಕಾರ್ಯಕ್ರಮ ಶುರುವಾಗಿದೆ, ಅಬ್ಬಾ ಅಂದ್ರೆ 100 ಕರೆಗಳು ಬರ್ತವೆ. ಆದ್ರೆ ತಗೊಳ್ಲಿಕ್ಕಾಗೋದೇ 2 ಅಥವಾ 3. ಅಂದ್ರೆ ಕರೆ ಮಾಡಿದವ್ರಿಗೆಲ್ಲ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ಆದ್ರೆ ಕೇಳ್ತಾ ಹೋದಾಗ ನಮಗೂ ಯಾವತ್ತೋ ಒಂದು ಸಿಗುತ್ತೆ. ಆದ್ರೆ ನಮಗ್ ಸಿಗದೆ ಹೋದ್ರು ಬೇರೆಯವ್ರ ಕತೆ ಮೂಲಕ ನಾವು ಒಂದಷ್ಟು ತಿಳ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸೋದ ಮನಸ್ಸುಗಳಿಗೆ ಒಂಚೂರು ಧೈರ್ಯ ಹೇಳೋದು. ನೋಡಪ್ಪ, ಇಲ್ಲಿಂದ ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಮ್ಮೆ ಸುಮ್ಮನೆ ಕೂತು ಈ ಕೇಳಿಸಿಕೊಳ್ಳೋದ್ರಿಂದಲೂ ಎಷ್ಟೋ ಸಮಾಧಾನವಾಗುತ್ತೆ. ಹೌದಲ್ಲ? ಹೌದು ಗುರುಜಿ, ಹೌದು. ಎಷ್ಟೋ ಸಾಯ್ಬೇಕು ಅಂದ್ಕೊಂಡಿರೋ ಜೀವಗಳನ್ನ ಸುಮ್ಮನೆ ಅವ್ರ ಕಥೆಗಳನ್ನ, ಅಂದ್ರೆ ನಮ್ಮ ಕಥೆಯನ್ನು ಕೇಳಿಸಿಕೊಳ್ಳೋಕೊಬ್ರು ಇದ್ದಾರಲ್ಲ ಅನ್ನೋ ಭಾವನೆಯೇ ಮೊದಲ ನಿರಾಳತೆಯನ್ನ ತರುತ್ತೆ ಮನುಷ್ಯನಿಗೆ. ಹೌದು ಗುರುಜಿ. ಅದು ಯಾರು ಕೇಳಿಸ್ಕೊಳಕ್ ಯಾರು ಇಲ್ಲ ಅಂದಾಗ ಬೇಜಾರಾಗೋದು. ಹೌದು, ಕೇಳಿಸ್ಕೊಳೋರಿಲ್ಲ ಒಂದು, ಮತ್ತೆ ಆ ಕೇಳಿಸ್ಕೊಂಡಿದ್ದನ್ನು ಇನ್ನೊಂಚೂರು ಸೇರಿಸಿ ಹೇಳೋರು 2. ಹೌದೌದು ಗುರುಜಿ. ಹಾಗಾಗಿ ಆಯ್ತು, ಒಳ್ಳೇದಾಗ್ಲಿ. ಹೇಳಪ್ಪ, ಏನಾದ್ರು ಹಂಚಿಕೊಳ್ಳೋದಿದ್ಯಾ? ಅದೇ ಗುರುಜಿ, ಏನಿಲ್ಲ. ನಾನು ಒಂದು 3 ವರ್ಷದಿಂದ ಒಂದು ಹುಡುಗಿನ ಪ್ರೀತಿಸಿದ್ದೆ ಗುರುಜಿ. 3 ವರ್ಷದಿಂದ ಅಂದ್ರೆ ನಿಮ್ಮ 21ನೇ ವಯಸ್ಸಿನಿಂದ? 21ನೇ. ಅಂದ್ರೆ ಕಾಲೇಜ್ ಎಲ್ಲ ಬಿಟ್ಟು ಹೊರಗಡೆ ಬಂದ ಮೇಲೆ? ಗುರುಜಿ, ಹೊರಗಡೆನೆ ಗುರುಜಿ, ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ. ಹೇಗೆ ಪ್ರೀತಿ ಶುರುವಾಗಿದ್ದೆ? ಹೇಗೆ? ಅದೇನೋ ಹಂಗೆ ನೋಡ್ತಾ ನೋಡ್ತಾ ಫಸ್ಟ್ ಸೈಟ್ ಅಂತಾರಲ್ಲ ಗುರುಜಿ, ಆತರ ನೋಡ್ತಾ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ ಗುರುಜಿ. ಏನ್ ಅದರ ಅರ್ಥ ಏನು, ಲವ್ ಅಟ್ ಫಸ್ಟ್ ಸೈಟ್ ಅಂದ್ರೆ? ನೋಡಿ ಕೂಡಲೇ ಅದೇನ ಕ್ರಶ್ ಅಂತ ಹೇಳ್ತಾರಲ್ಲ, ಆತರ ಆಯ್ತು ಗುರುಜಿ. ನಾನು ಹೇಳ್ಕೊಂಡಿರ್ಲಿಲ್ಲ. ಓಕೆ, ಮೊದಲ ನೋಟದಲ್ಲಿ ಪ್ರೇಮಾಂಕುರವಾಯ್ತು. ಅದೇ ತರ ಗುರುಜಿ. ಹೌದು. ಆಯ್ತು. ಆ ಹುಡುಗಿ ಏನ್ ಮಾಡ್ಕೊಂಡಿದ್ರು? ಅವ್ರದ್ದು PU ಕಂಪ್ಲೀಟ್ ಆಗಿದೆ ಗುರುಜಿ, ಅಲ್ಲೇ ಡಿಸ್ಕಂಟಿನ್ಯೂ ಮಾಡ್ಯಾರ. PUC ಕಂಪ್ಲೀಟ್ ಆಗಿದೆ ಗುರುಜಿ. ಅವ್ರು PUC ಕಂಪ್ಲೀಟ್ ಆಗಿದ್ದೆ, ಮತ್ತೆ ಡಿಸ್ಕಂಟಿನ್ಯೂ ಮಾತು ಯಾಕೆ ಬಂತು? ಡಿಸ್ಕಂಟಿನ್ಯೂ ಏನು ಅಂದ್ರೆ ಅವ್ರ ಮನೆಯಲ್ಲಿ ಸ್ಟಡೀಸ್ ಮಾಡಕ್ಕೆ. PUC ಮುಗಿದ ಮೇಲೆ ಹೋಗಿಲ್ಲ ಗುರುಜಿ. ಓಕೆ, ನೀವು ಅಷ್ಟೊತ್ತಿಗೆ ಕಾಲೇಜ್ ಬಿಟ್ಟಿದ್ರಿ. ಬಟ್ ಈಕೆ ಎಲ್ಲಿ ಪರಿಚಯ ಆಗಿದ್ದು? ಅಂದ್ರೆ ಒಂದೇ ಊರು ಗುರುಜಿ, ಇಬ್ಬರದು. ಓಹೋ, ಒಂದೇ ಊರು. ಹೌದು ಗುರುಜಿ, ಒಂದೇ ಊರು. ಹೇಳಪ್ಪ. ಅದು ನಾನು ಒಂದು 5-6 ತಿಂಗಳೆಲ್ಲ ನೋಡಿ ಆಮೇಲೆ ಪ್ರಪೋಸ್ ಮಾಡಿದೆ ಗುರುಜಿ. 5-6 ತಿಂಗಳು ಏನ್ ನೋಡಿ ಪ್ರಪೋಸ್? ಅದೇನಿಲ್ಲ ಗುರುಜಿ, ಹಂಗೆ ಕಣ್ಣಲ್ಲೇ ನೋಡೋದಿತ್ತು ಇಬ್ಬರದು. ಆಮೇಲೆ ನಾನು ಪ್ರಪೋಸ್ ಮಾಡಿದೆ ಗುರುಜಿ. ಓಹೋ, ಪ್ರಪೋಸ್ ಮಾಡ್ಲಿಕ್ಕೆ 5 ತಿಂಗಳು ತಗೊಂಡ್ರಿ? ಆಮೇಲೆ ಅವರು 1 ವಾರ ಬಿಟ್ಟು ಅವರು ಕೂಡ ನನ್ಗೂ ಇಷ್ಟ ಇದೆ ಅಂತ ಹೇಳಿದ್ರು ಗುರುಜಿ. ನೀವು ಪ್ರಪೋಸ್ ಮಾಡಿದ್ಮೇಲೆ ಅವರು ಒಂದು 5 ದಿನ ತಗೊಂಡು ಯೋಚನೆ ಮಾಡಿ ಓಕೆ ನನಗೂ ಇಷ್ಟ ಇದೆ ಅಂತ ಹೇಳಿದ್ರು? ಹೌದು ಗುರುಜಿ, ಹೌದು. ಅದು ಅಷ್ಟೇ ಗುರುಜಿ. ಹಂಗೆ ಹೇಳ್ಕೊಂಡ್ಮೇಲೆ ಮತ್ತೆ ನಾನು ಬಹಳ ಅವ್ರ ಜೊತೆ ಏನ್ ಒಡನಾಟ ಏನ್ ಇಟ್ಕೊಂಡಿಲ್ಲ ಗುರುಜಿ. 1-2 ವರ್ಷ ಏನಿಲ್ಲ ಗುರುಜಿ, ಸುಮ್ನೆ ನೋಡೋದು ಅಷ್ಟೇ ಗುರುಜಿ. ಮಾತಾಡಿಲ್ಲ, ಏನ್ ಮೆಸೇಜ್ ಏನು ಮಾಡಿಲ್ಲ ಗುರುಜಿ. ಅಲ್ಲಪ್ಪ, ಒಂದೇ ಊರವರು ಅಂತೀರಾ? ಅಂದ್ರೆ ಇಬ್ರು ಇದು ನಾವು ಇಲ್ಲ ಗುರುಜಿ, ನನ್ನ ಹತ್ರ ಫೋನ್ ಇದೆ, ಅವ್ರ ಹತ್ರ ಇಲ್ಲ ಗುರುಜಿ. ಓಕೆ. ಆಮೇಲೆ ಇದು ಹಳ್ಳಿ ಊರುಗಳಿಗೆಲ್ಲ ಆ ತರ ನಡೆಯಂಗಿಲ್ಲ ಗುರುಜಿ. ಸಿಟಿ ಆದ್ರೆ ಏನೋ ಭೇಟಿ ಆಗ್ಬೋದು ಕದ್ದು ಮುಚ್ಚಿ. ಅಯ್ಯೋ, ಈಗೇನಪ್ಪ ಸಿಟಿಗಿಂತ ಜಾಸ್ತಿ ಇದೆ. ಇಲ್ಲ ಗುರು, ಇಲ್ಲಿ ಸೆಕ್ಯೂರಿಟಿ ಜಾಸ್ತಿ ಗುರುಜಿ. ಹೇಳ್ಬೇಕಂತ ಸೆಕ್ಯೂರಿಟಿ ಯಾರಾದ್ರೂ ಒಬ್ರು ನೋಡಿದ್ರು ಅದನ್ನ ಇನ್ನೊಂದರ ಈ ಅಜ್ಜಿ ತಾತಿರ್ CCTV ರೇಂಜ್ ಇರ್ತಾರೆ. ಹೌದು ಗುರುಜಿ, ನಾವು ಅದೇ ತರ ಗುರುಜಿ ಇರೋದು ನಿಜವಾಗ್ಲೂ. ಓಕೆ, ಬಟ್ ನಿನಗಿಂತ ಎಷ್ಟು ವಯಸ್ಸು ಚಿಕ್ಕವರು ಅವರು? 1 ವರ್ಷ ಗುರುಜಿ. 1 ವರ್ಷ ಚಿಕ್ಕವರು? ಹೌದು. ಓಕೆ, ಹೇಳಪ್ಪ. ಆಮೇಲೆ 2 ವರ್ಷ ಆದ್ಮೇಲೆ ಅದು ಅವ್ರ ಹತ್ರ ಫೋನ್ ಇದೆ ಅಂತ ಗೊತ್ತಾಯ್ತು ಗುರುಜಿ. 2 ವರ್ಷ ಆದ್ಮೇಲೆ ಕೊಟ್ಟಿದ್ರು ಅವ್ರ ಮನೆಗೆ ಫೋನ್. ಓಕೆ. ಹೆಂಗೋ ಆ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಒಂದಿನ ಮೆಸೇಜ್ ಮಾಡಿದೆವು.
ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಮಾರ್ಕೆಟಲ್ಲಿ ಸಿಗುತ್ತಾ ಅವ್ರ ನಂಬರು? ಇಲ್ಲ ಗುರುಜಿ, ಅವ್ರ ಮನೆಯವರು ನನಗೊಬ್ರು ಪರಿಚಯ ಇದ್ರು ಗುರುಜಿ. ಓಕೆ. ಹಂಗಾಗಿ ಅವ್ರ ಮೊಬೈಲ್ ಇಂದ ನಾನ್ ತಗೊಂಡಿದ್ದೆ. ಆ ಮೆಸೇಜ್ ಎಲ್ಲ ಮಾಡಿದ್ಮೇಲೆ ನಾನೇ ಅಂತ ಗೊತ್ತಾಯ್ತು. ಒಂದ್ 3-4 ತಿಂಗಳು ಕಂಟಿನ್ಯೂ ಮಾಡಿದ್ವಿ ಗುರುಜಿ, ಯಾರಿಗೂ ಗೊತ್ತಾಗದೆ ಇರೋ ತರ. ಓಕೆ. ಇಬ್ರು ಮೆಸೇಜ್ ಮಾಡಿದ್ವಿ. ಏನ್ ಕೆಟ್ಟದಾಗಿ ಏನಿಲ್ಲ, ಸುಮ್ನೆ ನಮ್ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡ್ವಿ ಗುರುಜಿ. 2 ವರ್ಷದಿಂದ ಏನ್ ಮಾತಾಡಿದ್ದಿಲ್ಲ. ಹಂಗ ಅದು ಒಂದ್ 5-6 ತಿಂಗಳಾದ್ಮೇಲೆ ಅವ್ರ ಮನೆಗೆ ಒಂದ್ ಇನ್ಸಿಡೆಂಟ್ ಆಯ್ತು ಗುರುಜಿ. ಒಬ್ರಿಗೆ ಆಕ್ಸಿಡೆಂಟ್ ಆಯ್ತು. ಯಾರಿಗೆ? ಅವ್ರ ತಮ್ಮ ಗುರುಜಿ. ಓಕೆ. ಅದಾದ್ಮೇಲೆ ಮತ್ತೆ ಅವ್ರ ತಮ್ಮನ್ ಫೋನ್ ಇದಾಯ್ತು ಅಂತ ಹೇಳಿ ಇವ್ರದೇ ಫೋನ್ ತಗೊಂಡ್ ಅವ್ರಿಗೆ ಕೊಟ್ರು ಗುರುಜಿ. ನೀನ್ ಏನ್ ಫೋನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರಿಗೆ ಕೊಟ್ರು. ಓಕೆ ಓಕೆ. ನಮ್ದು ಮತ್ತೆ ಅಲ್ಲಿಗೆ ಬ್ರೇಕಪ್ ಆಯ್ತು. ಅಂದ್ರೆ ಬ್ರೇಕಪ್ ಅಂದ್ರೆ ಡಿಸ್ಕನೆಕ್ಟ್ ಆಯ್ತು ಗುರುಜಿ. ಅಲ್ಲಿಗೆ ಅಂದ್ರೆ ಸುಗಮವಾಗಿ ಸಂವಹನ, ಕಮ್ಯುನಿಕೇಶನ್ ಏನಿಲ್ಲ ಗುರುಜಿ ಮತ್ತೆ. ಓಕೆ ಓಕೆ. ಯಾಕಂದ್ರೆ ಫೋನ್ ಅವ್ರ ತಮ್ಮನಿಗೆ ಕೊಟ್ರು ಅಂತ. ಅವ್ರ ತಮ್ಮನ್ ಕೊಟ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಅವ್ರ ಮನೇಲಿ ಕೂಡ ಅವ್ರಿಗೆ ಗಂಡ್ ನೋಡಕ್ ಶುರು ಮಾಡಿದ್ರು ಗುರುಜಿ. ಓಕೆ. ಅವರು ನಮ್ ಸಲುವಾಗಿ ಒಂದು 7-8 ಸಂಬಂಧ ರಿಜೆಕ್ಟ್ ಮಾಡ್ಯಾರ ಗುರುಜಿ. ಅವ್ರ ಮನೆಗೆ ಎಲ್ಲಾರು ಒಪ್ಪಿದ್ರು, ಇವ್ರು ಒಪ್ಪಿಲ್ಲ. ಬಟ್ ನಿಮ್ ನಡುವೆ ನಡೀತಿರೋದು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ ಗುರುಜಿ, ಇವತ್ತಿನವರೆಗೂ ಗೊತ್ತಿಲ್ಲ. ನನಗೆ ಅವ್ರಿಗೆ ಮತ್ತೆ ಇಬ್ಬರಿಗೆ ಗೊತ್ತಿರೋದು. ಓಕೆ. ನಿಮ್ಮ ಕಾರಣಕ್ಕಾಗಿ ಬಂದ ಗಂಡುಗಳನ್ನ ಏನೋ ಕಾರಣ ಕೊಟ್ಟು ದೂರ ಇಡ್ತಿದ್ರು? ಹೌದು ಗುರುಜಿ, ಹೌದು. ಅದಾದ್ಮೇಲೆ ಅವ್ರ ಮನೆಗೆಲ್ಲ ಫೋರ್ಸ್ ಮಾಡ್ಯಾರ ಗುರುಜಿ. ಅವ್ರ ತಂದೆ ಅವ್ರ ತಾಯಿ ಇಬ್ರು, ನೀನ್ ಯಾಕೆ ಈ ತರ ಮಾಡ್ತಿದ್ಯ, ಅರ್ಥ ಆಗೋಲ್ತು. ಮನೆಯವರು ಸಂಬಂಧಿಕರೆಲ್ಲ ಕೆಟ್ಟದಾಗಿ ಮಾತಾಡಕ್ ಕುಂತಾರ. ನೀನ್ ಏನ್ ಮಾಡ್ತೀವಿ ಗೊತ್ತಿಲ್ಲ, ಚೆನ್ನಾಗಿರೋರ್ನ ಒಬ್ರು ನಾವ್ ತೋರಿಸ್ತೀವಿ, ಮದುವೆ ಆಗ್ಲೇಬೇಕಂತ ಒಂಥರ ಬ್ಲಾಕ್ ಮೇಲ್ ಮಾಡಿದಾರ ಗುರುಜಿ ಅವರು. ಓಕೆ. ಅದು ಇವ್ರು ತುಂಬಾ ಬೇಸರ ಮಾಡ್ಕೊಂಡು ನನ್ಗೆ ಅವಾಗ ಒಂದ್ ಮಾತು ಕೂಡ ಹೇಳಿಲ್ಲ ಗುರುಜಿ. ಅದೆಲ್ಲ ನನಗೆ ಅವಾಗ ಗೊತ್ತಾಗಿಲ್ಲ, ರೀಸೆಂಟ್ ಆಗಿ ಗೊತ್ತಾಗಿದ್ದದು. ಓಕೆ. ಒಂದಿನ ಇವ್ರಿಗೆ ಫೋನ್ ಮತ್ತೆ ಇದೇ ತರ ಗಂಡೆಲ್ಲ ತೋರ್ಸಿದ್ಮೇಲೆ 1-2 ಕ್ಯಾನ್ಸಲ್ ಮಾಡಿ ಆಮೇಲೆ ಫುಲ್ ಫೋರ್ಸ್ಫುಲ್ ಆಗಿ ಮೊನ್ನೆ ರೀಸೆಂಟ್ ಆಗಿ ಫಿಕ್ಸ್ ಮಾಡಿದಾರೆ ಗುರುಜಿ. ಓಕೆ. ಒಂದು ಓಕೆ ಆಗಿಬಿಟ್ಟಿದೆ. ಒಂದು ಓಕೆ ಆಗಿದೆ ಗುರುಜಿ. ಅದೇನೋ ಫೋರ್ಸ್ಫುಲಿನೋ ಏನೋ ನನ್ಗೂ ತಿಳಿತಾ ಇಲ್ಲ. ಮತ್ತೆ ಇವಾಗ ಅದು ಓಕೆ ಆದ್ಮೇಲೆ ಒಂದ್ ಫೋನ್ ಕೊಟ್ಟಿದ್ದಾರೆ ಗುರುಜಿ ಅವ್ರಿಗೆ. ಫೋನ್ ಕೊಟ್ಮೇಲೆ ನನಗೆ ಗೊತ್ತಾಯ್ತು ಗುರುಜಿ, ಮತ್ತೆ ಇವ್ರಿಗೇನೋ ಫೋನ್ ಕೊಟ್ಟಿದಾರ ಅಂತ ಹೇಳಿ. ಅದೇ ನಮ್ ಮೊದಲ ನಂಬರ್ನೇ ಅವ್ರು ಯೂಸ್ ಮಾಡ್ತಾ ಇದ್ರು. ಅವಾಗ ಮತ್ತೆ ತಗೊಂಡ್ ನಾನ್ ಮೆಸೇಜ್ ಹಾಕಿದೆ. ಅಲ್ಲ, ಫೋನ್ ಕೊಟ್ಟಿದ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ಅವ್ರ ಮನೆಯವರೇ ಅವ್ರ ತಮ್ಮ ಅಂದ್ರೆ ಸ್ವಂತ ಅಲ್ಲ ಗುರುಜಿ, ಅವ್ರ ಮನೆಯವರೇ ಒಬ್ರು ನನಗೆ ಪರಿಚಯ ಇದ್ರು ಗುರುಜಿ. ಅವ್ರಿಗೆ ನಮ್ ಲವ್ ಸ್ಟೋರಿ ಏನ್ ಗೊತ್ತಿಲ್ಲ. ಓಕೆ. ಹಂಗೆ ಸುಮ್ನೆ ಡೈಲಿ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಗುರುಜಿ. ಅದನ್ನ ನಾನ್ ತಿಳ್ಕೊಂಡು ಅವ್ರ ನಂಬರ್ ತಗೊಂಡ್ ಮತ್ತೆ ಅದೇ ನಂಬರ್ಗೆ ಮೆಸೇಜ್ ಮಾಡಿದೆ ಗುರುಜಿ. ಓಕೆ. ಮಾಡ್ದೆ, ಅವ್ರೇನ್ ರಿಪ್ಲೈ ಮಾಡ್ಲಿಲ್ಲ. 2 ತಿಂಗಳು 3 ತಿಂಗಳು ಹಂಗೆ ಮಾಡ್ದೆ, ಏನ್ ರಿಪ್ಲೈನೇ ಮಾಡ್ಲಿಲ್ಲ ಗುರುಜಿ. ಓಕೆ. ರಿಪ್ಲೈ ಮಾಡ್ಲಿಲ್ಲ. ನಾನ್ ಹಂಗಾಗಿ ಇದೇನು ಎಡವಟ್ ಆಗಿರ್ಬೋದು ಅನ್ಕೊಂಡ್ ಅಲ್ಲಿಗೆ ಸುಮ್ನೆ ಅದೇ ಗುರುಜಿ. ಮತ್ತೆ ಒಂದಿನ ನನ್ಗೂ ಫುಲ್ ಬೇಸರ ಆಗಿ ಏನಾಗಿದೆ ಅಂತ ಶೇರ್ ಮಾಡ್ಕೋಬೋದಂತ ಇದೇ ಲಾಸ್ಟ್ ನಾನ್ ಮೆಸೇಜ್ ಮಾಡಂಗಿಲ್ಲ ಅಂತ ಒಂದಿನ ಹಾಕಿದೆ ಗುರುಜಿ. ಇದೇ ಲಾಸ್ಟ್ ಅಂದ್ರೆ ನೀವು ಮಾಡಬೇಡಿ ಅಂತಲ್ಲ, ಇಲ್ಲ ನಾನ್ ಮಾಡಲ್ಲ ಅಂತಲ್ಲ? ಗುರುಜಿ, ನಿಮ್ಗೆ ಹೇಳಕ್ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ. ಇದೇ ಲಾಸ್ಟ್, ನಾನು ಇನ್ನೊಂದ್ಸರಿ ಮಾಡಂಗಿಲ್ಲ ಅಂತ ಕೂಡ ಹೇಳಿದೆ ಗುರುಜಿ. ಓಕೆ. ಅವ್ರ ಅವತ್ತು ರಿಪ್ಲೈ ಮಾಡಿದ್ರು ಗುರುಜಿ. ಮಾಡಿದ್ರು ಇನ್ಸಿಡೆಂಟ್ ಇಲ್ಲ, ನನ್ಗೆ ಮನೆಯಿಂದ ಬಾರಿ ಫೋರ್ಸ್ ಐತೆ, ಈ ತರ ಎಲ್ಲ ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡ, ಹಂಗ ಹಿಂಗ ಅಂತ ಹೇಳಿದ್ರು ಗುರುಜಿ. ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅದು. ಓಕೆ. ಆಮೇಲೆ ಅದ್ ಅಲ್ಲಿಗೆ ಒಂದ್ ವಾರ ಬಿಟ್ಟು ಮತ್ತೆ ನಾನು ಕಾಲ್ ಮಾಡಿದೆ ಗುರುಜಿ. ಕಾಲ್ ರಿಸೀವ್ ಮಾಡ್ಲಿಲ್ಲ. ಅವತ್ ನೈಟ್ ಎಲ್ಲ ಫುಲ್ ಮೆಸೇಜ್ ಮಾಡಿ ಹೇಳ್ಕೊಂಡ್ರು ಗುರುಜಿ ಅವರು, ಇದೇ ನಮ್ ತಂದೆ ತಾಯಿ ಈ ತರ ಮಾಡಿದ್ರು. ಓಕೆ. ಅದ್ರ ಸಲುವಾಗಿ ನಾನು ಒಪ್ಕೊಂಡೆ, ನಾನೇನ್ ಮೋಸ ಮಾಡಿಲ್ಲ, ನನ್ಗೆ ಈ ಮದುವೆನೂ ಇಷ್ಟ ಇಲ್ಲ ಇವಾಗಾದ್ರೂ, ನಮ್ ತಂದೆ ತಾಯಿ ಸಲುವಾಗಿ ನಾನು ಒಪ್ಕೊಂಡೆ ಅಂತ ಹೇಳಿದ್ರು ಗುರುಜಿ ಅವರು. ನಾನು ಅಲ್ಲಿಗೆ ಹೋಗ್ಲಿ ಬಿಡ ನನ್ಗೆ ನಾನು ಬಂದ್ಬಿಟ್ಟು ಬೇಸಿಕಲಿ ಈಗ CET ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದೀನಿ ಗುರುಜಿ 3 ವರ್ಷದಿಂದ. ಟ್ರೈ ಮಾಡ್ತಿದ್ದೀರಾ? ಅದೇ ಗುರುಜಿ, ಅದು ಮೆಂಟಲಿ ಒಂಥರ ಟಾರ್ಚರ್ ಆದಂಗ ಆಗ್ಬಿಡ್ತು ಗುರುಜಿ. ಅದೇನ್ ಬಹಳ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ, ಏನಿಲ್ಲ. ಅದ್ರ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋದು ಟಾರ್ಚರ್ ಆಯ್ತು ಅಥವಾ ಪ್ರೀತಿ ವಿಚಾರ? ಇಲ್ಲ ಅಂದ್ರೆ ಗೌರ್ಮೆಂಟ್ ಜಾಬ್ಗೆ ನಾನು ಪ್ರಿಪೇರ್ ಆಗ್ತಾ ಇರೋದು ನನಗೆ ಫುಲ್ ಇಷ್ಟ ಇದೆ ಗುರುಜಿ. ಈ ಮ್ಯಾಟ್ರ್ ಈ ತರ ಆಗ್ತಾ ಇರೋದ್ರಿಂದ ನನಗೆ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ಲಿಲ್ಲ ಗುರುಜಿ. ಹಂಗಾಗಿ ಮತ್ತೆ ನಾನು ಒಂದ್ಸರಿ ಫೈನಲ್ ಆಗಿ ಇದೇನೋ ಮಾಡಿ ನಾನು ಕ್ಲಾರಿಟಿ ತಗೊಳ್ಬೇಕಂತ ಹೇಳಿ ರೀಸೆಂಟ್ ಆಗಿ ಮೆಸೇಜ್ ಮಾಡಿದೆ ಗುರುಜಿ. ಓಕೆ. ಮಾಡ್ದೆ, ಕಾಲ್ ಮಾಡ್ಬೋದಂತ ಕೇಳಿ ಕಾಲೂನು ಮಾಡ್ದೆ. ಓಕೆ. ಇಲ್ಲ, ಈ ತರ ಎಲ್ಲ ಮಾಡಿದಾರ ಮನ್ಯಾಗ, ಇಬ್ರು ಫ್ರೆಂಡ್ಸ್ ಆಗಿರಾನ, ಹಂಗ ಹಿಂಗ ಅಂತ ಹೇಳಿ ಮತ್ತೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿ 1 ತಿಂಗಳಾಯ್ತು ಗುರುಜಿ. ಮೆಸೇಜ್ ಮಾಡ್ತಾ ಇದ್ವಿ. ನನ್ ಮನ್ಸ್ ಯಾಕೋ
ಇಲ್ಲ ಇದ್ ನಾನ್ ಮಾಡ್ತಾರೆ ತಪ್ಪು, ಆ ತರ ಫಿಕ್ಸ್ ಆಗಿರೋ ಹುಡುಗಿ ಜೊತೆಗೆ ಎಲ್ಲ ಮೆಸೇಜ್ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ರು. ಅದು ಏನ್ ಗುರುಜಿ ಕಂಟ್ರೋಲ್ ಮಾಡಿದ್ರು ಮತ್ತೆ ಬೈ ಮಿಸ್ಟೇಕ್ ಹೆಂಗ್ ಗೊತ್ತಾಗ್ತಾ ಇಲ್ಲ. ಅವ್ರ ಕಡೆಯಿಂದ 3 ದಿನ ಇಲ್ಲ 4 ದಿನಕ್ಕೆ ಒಂದ್ಸರಿ ಮೆಸೇಜ್ ಮಾಡ್ತಾರೆ ಗುರುಜಿ ಇವಾಗಾದ್ರೂ. ಯಾರು ಆ ಹುಡುಗಿ? ಹುಡುಗಿ ಗುರುಜಿ. ಅವ್ರು ಅಂದ್ರೆ ಮಾಡ್ದಾಗೆಲ್ಲ ಒಂದ್ ನಿಮಿಷ ಅಂದ್ರೆ ಮೆಸೇಜ್ ಮಾಡ್ತಾರೆ ಅಂದ್ರೆ ಅವರಿಗೆ ಗೊತ್ತಿದೆ ನನಗೆ ಈಗ ಆಲ್ರೆಡಿ ಬೇರೆ ಕಡೆ ಸಂಬಂಧ ನೋಡಿದ್ದಾರೆ ಮತ್ತೆ ಈ ಹುಡುಗನ ಜೊತೆ ನನ್ನ ಪ್ರೇಮ ಯಶಸ್ಸಾಗಲ್ಲ ಅಂತ. ಬಟ್ ಗೊತ್ತಿದೆ ಗುರೂಜಿ. ಅದಾಗಿಯೂ ಫ್ರೆಂಡ್ ಆಗಿ ಮುಂದುವರಿಯೋಣ ಅನ್ನೋದು ನಿಮ್ಮ ಅಪ್ರೋಚ್ ಅಥವಾ ಅವರ ಅಪ್ರೋಚ್? ನಮ್ದಲ್ಲ ಗುರುಜಿ, ಅವ್ರದೇ. ನನ್ಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ ಗುರುಜಿ. ಇದು ಇಲ್ಲಿಗೆ ಬ್ರೇಕ್ ಮಾಡ್ಬಿಡೋಣ, ಫ್ರೆಂಡ್ಸ್ ಗಿನ್ಸ್ ಎಲ್ಲ ನಡೆಯಂಗಿಲ್ಲ ಅಂತ ನನಗೆ ಕೆಲವೊಂದ್ಸರಿ ಅನಿಸ್ತದೆ ಗುರುಜಿ. ಅವ್ರು ನಿನ್ನಿಷ್ಟ ಅಂತಾನು ಹೇಳಿದ್ರು. ಆದ್ರೆ ನನ್ಗೆ ಒಂದೊಂದ್ ಟೈಮ್ ಹೆಂಗಾಗುತ್ತೆ, ಇಲ್ಲ ಫ್ರೆಂಡ್ಶಿಪ್ ಆದ್ರೂ ಒಂಥರ ಯಾವ್ದೋ ಒಂದ್ ರಿಲೇಷನ್, ಫ್ರೆಂಡ್ಶಿಪ್ ನೆಪದಲ್ಲಿ ಆದ್ರೂ ಸಂಪರ್ಕ ಇರ್ಬೋದು, ಕೆಟ್ಟ ಭಾವನೆ ಆತರ ಏನಿಲ್ಲ, ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೋದು ಅಂತ ಕೆಲವೊಂದ್ ಟೈಮ್ ಅನಿಸ್ತಿತ್ತು ಗುರುಜಿ. ಅದು ರೀಸೆಂಟ್ ಆಗಿ ಇಲ್ಲ ಆತರ ಮಾಡೋದೆಲ್ಲ ತಪ್ಪು, ಅವ್ರದೆಲ್ಲ ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಇನ್ನೊಂದು ಹುಡುಗಿ ಜೊತೆ ಆತರ ಮಾಡ್ಬಾರ್ದು ಅಂತ ನನಗೆ ಕೆಲವೊಂದ್ಸರಿ ರಿಯಲೈಸ್ ಆದಾಗೆಲ್ಲ ಮೆಸೇಜ್ ಮಾಡಕ್ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ಗುರುಜಿ, ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡ್ತಿದ್ದೆ. ಆದ್ರೆ ಈಗ ರೀಸೆಂಟ್ ಆಗಿ 1 ವಾರದಿಂದ ಯಾಕೋ ಗೊತ್ತಾಗ್ತಾ ಇಲ್ಲ, ಅವ್ರು ಒಂದಿನ ಮೆಸೇಜ್ ಮಾಡಿಲ್ಲ ಅಂದ್ರೂ ನನಗೆ ಪೂರ್ತಿ ಒಂಥರ ಕಳವಳ ಆದಂಗ ಆಗುತ್ತೆ ಗುರುಜಿ. ಯಾಕೆ ಇವತ್ ಮಾಡಿಲ್ಲ ಅಂತ. ಹಿಂಗಾಗಿ ನಾನು ಎಕ್ಸಾಮ್ಸ್ ಮೇಲೇನು ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ ಗುರುಜಿ. ಮೊದ್ಲೆಲ್ಲ ಸ್ವಲ್ಪ ರಿಸಲ್ಟ್ ಹತ್ರ ಬಂದ್ ಫೇಲ್ ಆಗ್ತಿತ್ತು, ಈಗ ಪೂರ್ತಿ ಎಡವಟ್ ಆಗ್ಬಿಡು ಗುರುಜಿ, ಏನ್ ಕಾನ್ಸಂಟ್ರೇಟೇ ಮಾಡಕ್ ಆಗ್ತದೆ. ಈ ಕಡೆ ಇವ್ರು ಸಿಗಲ್ಲ ಅಂತ ಗೊತ್ತಿದ್ರು ಇದು ಬಿಡಕ್ ಆಗ್ತಾ ಇಲ್ಲ ಗುರುಜಿ. ಇದು ಬಿಟ್ರೆ ಜಾಬ್ ಸಿಗುತ್ತೆ ಅಂತ ಗೊತ್ತು, ಆದ್ರೆ ಬಿಡಕ್ ಆಗ್ತಾ ಇಲ್ಲ ಗುರುಜಿ. ಅದೇ ಏನ್ ಮಾಡ್ಬೇಕಂತ ಹೇಳಿ ಮಾನಸಿಕವಾಗಿ ಭಾರಿ ಇದಾಗ್ಬಿಟ್ಟು. ತೊಂದ್ರೆ ಇಲ್ಲ. ಈಗ ಇದ್ರ ಬಗ್ಗೆ ಒಂದು ಈ ಕುರಿತು ಧರ್ಮ ಏನಿದೆ ಅಥವಾ ಈ ಕುರಿತು ಹೇಗಿರ್ಬೇಕು? ಅದೇ ಗುರುಜಿ, ನಾನ್ ಇದನ್ನೇ ಮಾಡಿದ್ರೆ ತಪ್ಪು ಅಥವಾ ಸರಿನೋ ಗೊತ್ತಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ಬೇಕಂತಾನು ಗೊತ್ತಿಲ್ಲ ಗುರುಜಿ. ಇದು ಆಯ್ತಪ್ಪ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡೋದು ಗುರುಜಿ? ನಮ್ ತಂದೆ ಇಲ್ಲ ಗುರುಜಿ, ಒಂದ್ 13 ವರ್ಷದ ಕೆಳಗಡೆ ತೀರೋಗ್ಯಾರ. ಏನಾಗಿತ್ತು? ಅದ ಸಡನ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಗುರುಜಿ. ನಾವು ಇನ್ನು ಸಣ್ಣರು, ಅವಾಗ 13 ವರ್ಷ 14 ವರ್ಷ ಇತ್ತು. 13 ವರ್ಷನೂ ಇದ್ದಿಲ್ಲ ಗುರು, 10 ವರ್ಷ. ನೀವ್ ಎಷ್ಟು ಜನ ಮಕ್ಳು ಒಟ್ಟು? ನಾವ್ 4 ಜನ ಗುರುಜಿ. 4 ಜನ? ಇಬ್ರು ಅಕ್ಕಂದ್ರ ಗುರುಜಿ, ನಾನ್ 3ನೇವನು, ನಮ್ ತಮ್ಮ ಒಬ್ಬನಿದ್ದಾನೆ ಗುರುಜಿ. ಅವ್ರ ಅಕ್ಕಂದಿರ ಮದುವೆ ಆಗಿದ್ಯಾ? ಮದುವೆ ಆಗಿದೆ ಗುರುಜಿ, ಇಬ್ರಿಗೆ ಮದುವೆ. ತಾಯಿ ಏನ್ ಕೆಲಸ ಮಾಡೋದು ಗುರುಜಿ? ತಾಯಿ ಅವರು ನಮ್ದು ಒಂದ್ ಸ್ವಲ್ಪ ಜಮೀನ್ ಇತ್ತು ಗುರುಜಿ, ಅದ್ರೊಳಗೆ ಕೆಲಸ ಮಾಡ್ತಿದ್ರು. ನಾನ್ ಕಾಲೇಜ್ ಓದೋ ಟೈಮಾಗ ನಾನ್ ಮತ್ತೆ ಕಾಲೇಜ್ ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಡಬಲ್ ಡಿಗ್ರಿ M.Com ಇಲ್ಲ MBA ಮಾಡೋಣ ಅಂತ ಅನ್ಕೊಂಡಿದ್ದೆ ಗುರುಜಿ. ಆಮೇಲೆ ಅವ್ರೊಬ್ರೆ ಕಷ್ಟ ಪಡೋದ್ ನೋಡಿ, ಇಲ್ಲ ಅದೆಲ್ಲ ಮಾಡಿದ್ರು ವೇಸ್ಟ್, ಡಿಗ್ರಿ ಕಂಪ್ಲೀಟ್ ಆಗಿದೆ ಹಂಗಿದ್ರು. ನಾನು ಯಾವ್ದಾದ್ರು ಕೋಚಿಂಗ್ ಸೆಂಟರ್ಗೆ ಹೋಗಿ ಗವರ್ಮೆಂಟ್ ಜಾಬ್ ಟ್ರೈ ಮಾಡೋಣ, ಹಂಗೆ ಅಮ್ಮಗ ನಮ್ ತಾಯಿಯವ್ರಿಗೆ ಜಮೀನಾಗ ಕೂಡ ಸಹಾಯ ಮಾಡೋಣ ಅಂತ ಅನ್ಕೊಂಡು ಕೋಚಿಂಗ್ ಹೋಗಿ ಬಂದೆ ಗುರುಜಿ. 6 ತಿಂಗಳು ಹೋಗಿ ಬಂದು ಇಲ್ಲಿ ನಮ್ ತಾಯಿಯವ್ರಿಗೆ ಸಹಾಯ ಮಾಡ್ಕೊಂತ ನಮ್ ಜಮೀನ್ ನಾನೇ ಮಾಡ್ತಾ ಇದ್ದೀನಿ ಗುರುಜಿ. ಹಂಗೆ ಸ್ಟಡೀಸ್ನು ಕಂಟಿನ್ಯೂ ಐತಿ. ನಿನ್ನ ಮನೆ ಅಂದ್ರೆ ಯಾವ ಆದಾಯದ ಮೇಲೆ ನಡೆಯುತ್ತೆ? ಅಂದ್ರೆ ತಾಯಿ ದುಡಿತಾರೆ ಅಥವಾ ಏನು ಹೊಲ? ಇಲ್ಲ ಗುರುಜಿ, ನಮ್ಮ ಜಮೀನಿಂದ ಬರೋ ಆದಾಯನೇ ನಮ್ಗೆ ಮೇನ್ ಸೋರ್ಸ್ ಗುರುಜಿ. ನೀವೀಗ ಪೂರ್ಣ ಪ್ರಮಾಣದಲ್ಲಿ ಜಮೀನಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಥವಾ ಈ ಕಡೆ ಓದೋ ಕಡೆ ಏನೋ ಮಾಡಿ ಹೋಗ್ಬೇಕು ಅಂತ? ಗುರುಜಿ, ಅದು ಎರಡೂ ಇದೆ ಗುರುಜಿ. ಈಗ ಜಮೀನ್ ಬಿಟ್ರೆ ಆದಾಯ ಇಲ್ಲ, ಇದ್ರೊಳಗೇನೆ ಜೀವನ ಕಟ್ಕೊಳಕ್ ಆಗಂಗಿಲ್ಲ ಅಂತ ಹೇಳಿ ಸರ್ಕಾರಿ ನೌಕರಿ ಕೂಡ ಟ್ರೈ ಮಾಡ್ತಾ ಇದೀವಿ ಗುರುಜಿ. ನಿಮ್ ತಮ್ಮನಿಗೆ ಯಾವ್ದ್ರ ಮೇಲೆ ಆಸಕ್ತಿ? ಅಂದ್ರೆ ಆತ ಚೆನ್ನಾಗಿ ಓದೋ ಹುಡುಗನ ಅಥವಾ ಜಮೀನ್ ಕಡೆ? ಇಲ್ಲ ಗುರುಜಿ, ಅವ್ ನಮ್ಕಿಂತ ಬಾರಿ ಚೆನ್ನಾಗಿ ಓದೋ ಹುಡುಗ ಗುರು. ಅವ್ನು ಸೆಕೆಂಡ್ ಇಯರ್ ಎಲ್ಲ ಚೆನ್ನಾಗಿ ಮಾಡಿದಾನೆ ಗುರುಜಿ, ಪರ್ಸೆಂಟೇಜ್ 97, 96 ಎಲ್ಲ ಮಾಡಿದಾನೆ. ಬಹುಶಃ ನಿಮ್ ತರ ಈ ಅಡ್ಡದಾರಿ ಹಿಡಿದೆ ಹೋದ್ರೆ ಅವನು ಒಂದೊಳ್ಳೆ ಜಾಬ್ ತಗೊಳ್ತಾನೆ. ಇಲ್ಲ ಗುರುಜಿ, ಚೆನ್ನಾಗಿದ್ದಾನೆ ಗುರುಜಿ. ಇನ್ನು ಏನು ಹೇಳೇ ಇಲ್ಲಪ್ಪ, ಸುಮ್ಮನೆ ಹೇಳಿದೆ ಅಷ್ಟೇ. ಇಲ್ಲ ಗುರುಜಿ, ನಾವು 1-2-3 ಸರಿನು ಬೈದಿ ಇಲ್ಲ, ಆತರ ಏನಿಲ್ಲ ಗುರುಜಿ. ಅವನು ನಮ್ದೇ ಬಾರಿ ಹುಡುಗನ ಬಗ್ಗೆ ಏನೂ ಮಾತಾಡ್ತಿಲ್ಲ. ಅವನ್ ಚೆನ್ನಾಗಿ ಓದೋ ರೇಂಜ್ ನೋಡಿದ್ರೆ ಅಥವಾ ಅವನ್ ಸೆಕೆಂಡ್ PUC ಚೆನ್ನಾಗಿ ಮಾಡಿರೋದು ನೋಡಿದ್ರೆ ಬಹುಶಃ ನನ್ನ ರೀತಿಯಲ್ಲಿ ಮನಸ್ಸನ್ನ ಬೇರೆ ಬೇರೆ ವಿಚಾರಗಳಲ್ಲಿ ವಿನಿಯೋಗಿಸುವುದನ್ನ ಆತ ಸ್ವಲ್ಪ ತಡೆದ್ರೆ ಅಥವಾ ಆ ವಿಚಾರಕ್ಕೆ ಅವನು ಹೋಗದೆ ಹೋದ್ರೆ ಅವನು ಬೇಗ ಒಂದು ಜಾಬ್ ತಗೊಂಡು ಸೆಟ್ಲ್ ಆಗಬಲ್ಲಂತ ಕೆಪಾಸಿಟಿ ಇರೋ ಹುಡುಗ. ಹೌದು ಗುರುಜಿ. ಎಷ್ಟು ಸತ್ಯನಾ? ಹೌದು ಗುರುಜಿ. ಆಯ್ತು, ಈಗ ನಾನು ನಿನ್ನ ವಿಚಾರಕ್ಕೆ ಬರ್ತೀನಿ. ಮತ್ತೆ ನಿನ್ನ ಮನೆಯಲ್ಲಿ ನಿನ್ನ ತಾಯಿ, ನಿನ್ನ ತಮ್ಮ, ನೀನು 3 ಜನ? 3 ಜನ. ಇಬ್ಬರ ಅಕ್ಕಂದಿರು ಮದುವೆ ಆಗ ಈಗ ನಮ್ ತಮ್ಮನೂ ಇಲ್ಲ ಗುರುಜಿ, ಹಾಸ್ಟೆಲ್ ಆಗಿರ್ತಾನೆ. ನಾನು ನಮ್ ತಾಯಿ. ಆಯ್ತು, ತೊಂದರೆ ಇಲ್ಲ. ಈ ತಾಯಿ, ನೀವು ಎಕ್ಸಾಮ್ ಕಟ್ತೀರಿ ಅಥವಾ ಕೋಚಿಂಗ್ ತಗೊಂಡ್ರಿ, ಈ ಕೋಚಿಂಗ್ ತಗೊಳ್ಳಿಕ್ಕೆ ಎಷ್ಟು ಖರ್ಚಾಯ್ತು? 30,000 ರಿಂದ 35,000 ಗುರುಜಿ. ಆಯ್ತು. ಆ ಕೋಚಿಂಗ್ ತಗೊಂಡಿದ್ದು ಎಷ್ಟು ಸಮಯ?
6 months ಗುರುಜಿ, 6 ತಿಂಗಳು. ಆಯ್ತು. ಅಲ್ಲಿಂದ ಬಂದ ಅಂದ್ರೆ ಕೋಚಿಂಗ್ ತಗೊಂಡ್ಕೊಂಡ ಉದ್ದೇಶ ಏನು? ಅದೇ ಒಂದು ನೌಕರಿ ಹಿಡಿಬೇಕಂತ ಹೇಳಿ ತಗೊಂಡಿದ್ದೆ ಗುರುಜಿ. ನೌಕರಿ ಅಂದ್ರೆ ಗೌರ್ಮೆಂಟ್ ಜಾಬ್ ಇಲ್ಲ? ಗೌರ್ಮೆಂಟ್ ಜಾಬ್ ಗುರುಜಿ. ಓಕೆ. ನೀವು 40 ಅಥವಾ 50 60 ಸಾವಿರ ಖರ್ಚು ಮಾಡಿ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಒಂದು ಸರ್ಕಾರಿ ಜಾಬ್ ತಗೊಳ್ಬೇಕು ಅನ್ನೋ ಮಹದ್ ಉದ್ದೇಶ ಇಟ್ಕೊಂಡು ಈ ಕಡೆ ತಾಯಿ ಕಷ್ಟಪಡ್ತಿದ್ದಾರೆ, ಈ ಕಡೆ ತಮ್ಮ ಅಂದರೆ ಅಣ್ಣನಾಗ ನೀನು ಮಾದರಿಯಾಗಿರ್ಬೇಕಾದ ಸಮಯದಲ್ಲಿ ತಮ್ಮ ಮಾದರಿಯಾಗಿದ್ದಾನೆ. ನಿನ್ನ ಒಳ ಮನಸ್ಸನ್ನು ಕೇಳಿ ನೋಡು, ನಿನಗಿಂತ 100 ಪಟ್ಟು ಬೆಟರ್ ನಿನ್ನ ತಮ್ಮ. ಹೌದು ಗುರುಜಿ. ಅಂದರೆ ಯಾವ ಹುಡುಗಿಯ ಕುರಿತು ನೀನು ಮಾತಾಡ್ತಿದ್ದೀಯಾ? ಇಲ್ಲಿ ನನಗೆ ಪ್ರೀತಿ ಆಯಿತು, ಒಂದಷ್ಟು ವರ್ಷ ಮಾತಾಡ್ದು, ಈಗ ಅವಳಿಗೆ ಬೇರೆ ಹುಡುಗನನ್ನು ನಿಶ್ಚಯ ಮಾಡಿದ್ದಾರೆ, ಅದಾಗಿಯೂ ಈಗ ಆಕೆ ಫ್ರೆಂಡ್ ಆಗಿರೋಣ ಅಂತಿದ್ದಾಳೆ. ಈ ಕಡೆ ಅವಳು ನನಗೆ ಸಿಗಲ್ಲ ಅಂತ ಗೊತ್ತು, ಅವಳಿಗೆ ಬೇರೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತು. ಹಾಗೂ ಒಂದು ವೇಳೆ ನನ್ನ ಪ್ರೀತಿಗೋಸ್ಕರ ಅವಳು ಇಡೀ ಮನೆಯನ್ನು ಎದುರಾಕೊಳ್ಳೋ ಹೆಣ್ಮಗಳಲ್ಲ ಅಂತಲೂ ನಿನಗೆ ಗೊತ್ತು, ಹೌದಲ್ಲ? ಹೌದು ಗುರುಜಿ, 100%. ನನಗದು ಸಿಗಲ್ಲ ಅನ್ನೋ ಖಾತ್ರಿ ಹೌದು. ಆದರೆ ಬದುಕು, ಈ ಜಮೀನು, ತಾಯಿ ಕಷ್ಟಪಡ್ತಿದ್ದಾರೆ, ತಮ್ಮ ಇನ್ನೂ ಓದ್ತಿದ್ದಾನೆ ಅಂದರೆ ನಮ್ಮ ನಾಳೆಯ ಬದುಕು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆನೇ ನಮಗೆ ಖಾತ್ರಿ ಇಲ್ಲ. ಅಂದರೆ ಸುಮ್ಮನೆ ಎಲ್ಲ ನಡೀತಾ ಇದೆ, ಈ ಕಡೆ ಜಮೀನು ನಡೀತಾ ಇದೆ, ಈ ಕಡೆ ಏನೋ ನಾನು ಸಾಧಿಸಬೇಕು ಅಥವಾ ನಾನು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು, ಅದಕ್ಕೊಂದು ಕೋಚಿಂಗ್ ಸೇರ್ಕೊಂಡಿದ್ದು. ಅಂದರೆ ನಿನ್ನ ತಯಾರಿ 100ರಲ್ಲೂ ಒಂದು 50% ಆಗಿದೆ ಹೊರತು, ಆದರೆ 50%ಅಲ್ಲೂ ಕೂಡ ಇವತ್ತು ನೀನು ನಿನ್ನ ಮನಸ್ಸನ್ನು ಈ ಸಿಗದ ಪ್ರೀತಿಯ ವಿಚಾರದಲ್ಲಿ ವಿನಿಯೋಗಿಸಿಕೊಂಡು, ಬಹುಶಃ ಒಬ್ಬ ಮನುಷ್ಯನಿಗೆ ಅಗಾಧವಾದ ಶಕ್ತಿ ಇರುತ್ತೆ, ಆದರೆ ಆ ಶಕ್ತಿಯನ್ನು ಬೇಕಿರೋದಕ್ಕೆ ಯೂಸ್ ಮಾಡಿದ್ರೆ ಅವನು ಸೂಪರ್ ಹ್ಯೂಮನ್ ಆಗ್ತಾನೆ. ಮತ್ತು ಅವನು ಫಲ ಕೊಡದ ಕೆಲಸಗಳಲ್ಲಿ ಅಥವಾ ಅಂದರೆ ನಶೆ ಕೊಡುವ ಕೆಲಸಗಳಿಗೂ ಬದುಕನ್ನು ಉದ್ಧಾರ ಮಾಡುವ ಕೆಲಸಗಳಿಗೂ ವ್ಯತ್ಯಾಸ ಇದೆ, ಹೌದಲ್ಲಯ್ಯ? ಹೌದು ಗುರುಜಿ, ಹೌದು. ಅಂದರೆ ಈ ಕಾಲೇಜು ಸಮಯದಲ್ಲಿ ನೀವು ಮಾಡೋ ಪ್ರೀತಿಗಳು ಅಥವಾ ಹುಡುಗಿಯ ಕುರಿತು ನೀವು ಹಾಕುವಂತಹ ಶ್ರಮ ಅಥವಾ ಅವಳ ಕುರಿತು ನೀವು ಮಾಡೋ ಯೋಚನೆ ನಿಮ್ಮ ಎಷ್ಟೋ ಶಕ್ತಿಯನ್ನು ಹೀರಿ ಬಿಸಾಕ್ಬಿಡ್ತವೆ. ಇನ್ನೂ ಆಳಕ್ಕೆ ಹೋಗಬೇಕು ಅಂದರೆ ಎಷ್ಟೋ ಜನ ಆ ಹಂತದಲ್ಲಿ ವೀರ್ಯ ನಾಶ ಮಾಡ್ಕೊಂಡು ನಿಶಕ್ತರಾಗ್ಬಿಡ್ತಾರೆ, ಹೌದಲ್ಲಯ್ಯ? ಅಂದರೆ ನೀನೊಂದು ಕನಸು ಕಂಡು ನಿನ್ನ ಮನೆ ಪರಿಸ್ಥಿತಿ ಹೀಗಿದೆ, ತಾಯಿ ದುಡಿತಾ ಇದ್ದಾರೆ ಅಥವಾ ತಾಯಿ ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ, ನಾನೊಂದು 24 ವರ್ಷದ ಹುಡುಗ, ಸುಮ್ಮನೆ ಹೇಳ್ಕೊಳ್ಳಿಕ್ಕೆ ನನಗೊಂದು ಕನಸಿಟ್ಕೊಂಡಿದ್ದೀನಿ. ಏನು ಮಾಡ್ತಿದ್ಯೋ? ಅಯ್ಯೋ ನಾನು ಕೋಚಿಂಗ್ ತಗೊಂಡಿದ್ದೀನಿ ರೀ, ನಾನು ಜಾಬ್ ಕಟ್ತಿದ್ದೀನಿ ಅಥವಾ ಎಕ್ಸಾಮ್ ಕಟ್ತಿದ್ದೀನಿ, ನಾನೊಂದು ಜಾಬ್ ತಗೊಳ್ತೀನಿ ಅಂದರೆ ತೆಗೆದುಕೊಳ್ತಿದ್ದೀನಿ ಅಥವಾ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋದಕ್ಕೆ ಲೋಕದಲ್ಲಿ ಯಾವ ಮನ್ನಣೆಯೂ ಇಲ್ಲ. ತಗೊಂಡ್ರ ಅನ್ನೋದೇ ಮುಖ್ಯವಾಗುತ್ತೆ. ಸಾರಿ ಸಂಬಂಧಿಕರು ಕೇಳಿದಾಗ ಹೇಳಲಿಕ್ಕೆ ಒಂದು ಕನಸು ಅಂತ ಇಟ್ಕೊಂಡಿರ್ತಾರೆ ಕೆಲವೊಬ್ರು. ಏನ್ ಮಾಡ್ತಿದ್ರಿ? AS ಓದ್ತಿದ್ದೀನ್ರಿ, ಏನ್ ಮಾಡ್ತಿದ್ದೀರಿ? SDFD ಓದ್ತಿದ್ದೀನಿ. ಅಂದ್ರೆ ಒಂದು ಹಂತದಲ್ಲಿ ಇಂಥ ದೊಡ್ಡ ಕನಸುಗಳು ಯಾವುದೋ ಸಮಾರಂಭದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಬಂಧಿಕರೊಬ್ಬರು ಏನು ಮಾಡ್ತಿದ್ದೀರಿ ಅಂತ ಎಲ್ಲರ ಮುಂದೆ ಕೇಳಿದಾಗ ನೀವು ದೊಡ್ಡ ಕನಸನ್ನು ಅಲ್ಲಿ ಹೇಳ್ಕೊಂಡಾಗ ಆ ಸಮಯಕ್ಕೆ ನೀವು ಪರವಾಗಿಲ್ವೇ, ಏನೋ ಒಳ್ಳೆದ್ರ ಕಡೆ ಹೊಂಟಿದ್ದಾನೆ ಅನ್ನೋದು ಹೌದು, ಆದರೆ ತಲುಪುದ್ನೋ ಇಲ್ವೋ, ಅವತ್ತು ಸಭೆಯಲ್ಲಿ ಏನು ಹೇಳ್ಕೊಂಡಿದ್ದು ಏನೂ ಮಾಡಲಿಲ್ಲ ಇವನು ಅಂತ ಅನ್ನೋ ದಿನ ಬರುತ್ತಲ್ಲಪ್ಪ. ಯಾವತ್ತೂ ತಲೆಯಲ್ಲಿಟ್ಕೋ, ಈ ಹಿಂದೆ ಶತ್ರುವಾಗಿದ್ದವನನ್ನು ಬಹಳ ಮಿತ್ರತನದಿಂದ ಹತ್ತಿರ ಮಾಡಿಕೊಳ್ಳೋದು ಮತ್ತು ಈ ಹಿಂದೆ ಪ್ರೇಮಿಯಾಗಿದ್ದ ಅವಳನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು, ಇವೆರಡೂ ಡೇಂಜರ್ ಜೀವನದಲ್ಲಿ. ಇವೆರಡು ಪಾಠ ಚೆನ್ನಾಗಿ ತಿಳ್ಕೊ. ಆಯ್ತು. ಕಡುವಾಗಿ ದ್ವೇಷ ಮಾಡುವ, ಕಡುವಾಗಿ ಕೆಟ್ಟ ಬುದ್ಧಿ ಇರುವ ಒಬ್ಬ ಶತ್ರು ಬಹಳ ಹಿಂದೆಯಿಂದಲೂ ನಿನ್ನನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ನಿನ್ನ ಬೆಳವಣಿಗೆ ಕಂಡ್ರೆ ಆಗ್ತಿರ್ಲಿಲ್ಲ, ಅಥವಾ ನಿನ್ನ ಬಗ್ಗೆ ದೂರ ಹೇಳೋದು, ನಿನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ಹೇಗಾದರೂ ಮಾಡಿ ನಿನ್ನ ಕಣ್ಣಲ್ಲಿ ನೀರು ನೋಡಬೇಕು ಅಂತ ಕಾಯ್ತಲೇ ಬಂದ ಒಬ್ಬ ಶತ್ರು ಏನಿದ್ದಾನೆ, ಅವನು ಯಾವುದೋ ಒಂದು ಗಳಿಗೆಯಲ್ಲಿ ಮಿತ್ರನ ಥರ ವರ್ತಿಸಬಹುದು, ಆದರೆ ನೀನು ಮೈ ಮರೆಯೋ ಹಾಗಿಲ್ಲ. ಹಾಗೆ ಶತ್ರುವಾಗಿದ್ದವನನ್ನು ಒಮ್ಮೆಲೆ ಮಿತ್ರನಾಗಿ ನಂಬುವುದು ಎಷ್ಟು ಮೂರ್ಖತನವೋ, ಈ ಹಿಂದೆ ನಾನು ಪ್ರೀತಿಸಿದ ಹುಡುಗಿಯನ್ನು ಅವಳಿಗೆ ಬೇರೆ ಗಂಡು ಸೆಟ್ಟಾದ ಮೇಲೂ ನಾನು ಸ್ನೇಹಿತನಾಗಿ ಇರ್ತೀನಿ ಅನ್ನೋದು ಕೂಡ ಅಷ್ಟೇ ಮೂರ್ಖತನ. ಇಲ್ಲಿ 1. 2, ಇಲ್ಲಿ ನಿನ್ನ ಪರಿಸ್ಥಿತಿ, ನಿನ್ನ ಮನೆಯ ಸ್ಥಿತಿ, ನೀನೊಂದು ಜಾಬ್ ತಗೊಳ್ಬೇಕು, ಇಲ್ಲ ಮೊದಲು ಬದುಕಲ್ಲಿ ಯಾವುದೋ ಒಂದು ಹಂತದಲ್ಲಿ ನೆಲೆ ನಿಲ್ಲಬೇಕು. ಈ ಹುಡುಗಿ ಸಿಗಲ್ಲ, ಅವಳು ಫ್ರೆಂಡಾಗಿ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ನೀನೀಗ ಮೆಸೇಜ್ ಮಾಡೋದು, ನೀನೀಗ ಫ್ರೆಂಡಾಗಿ ಮುಂದುವರಿಯೋದು, ನೀನೀಗ ಅವಳ ಸಂಪರ್ಕದಲ್ಲಿ ಏನೇನೋ ಅಂದರೆ ಲೋಕಕ್ಕೆ ನೀನು ಮಣ್ಣೆರ್ಚೋಕ್ಕಾಗಲ್ಲಪ್ಪ. ನೀವು ಫ್ರೆಂಡು ಅಂತ ಏನು ಹೇಳ್ತಿದ್ದೀರಿ ಅದು ನಿನ್ನ ದುರಂತದ ಒಂದು ಮೊದಲ ಭಾಗ ಅಷ್ಟೇ.
ನಿನ್ನ ನಾಳೆಯ ದುರಂತದ ಅಂದರೆ ನೀನು ಈ ವಿಚಾರದಲ್ಲಿ ನಿನ್ನ ಮನಸ್ಸನ್ನು ಹೆಚ್ಚು ವಿನಿಯೋಗಿಸಿದಷ್ಟು ಅಲ್ಲಿ ನಿನಗೆ ಯಾವ ಫಲವೂ ಇಲ್ಲ. ಅಬ್ಬಬ್ಬ ಅಂದ್ರೆ ರಾತ್ರಿ ಹೊತ್ತು ಒಂಚೂರು ಮೆಸೇಜ್ ಮಾಡಿ ಮಜಾ ಸಿಗ್ಬೋದಷ್ಟೆ. ಅರ್ಥ ಆಯ್ತಲ್ಲಯ್ಯ? ನಾನು ನೇರವಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡ. ಇಲ್ಲ ಇಲ್ಲ ಗುರುಜಿ. ಯಾಕಂದರೆ ನೀನೊಂದು ಕನಸನ್ನು ಇಟ್ಟುಕೊಂಡು, ನೀನೊಂದು ಗುರಿ ಇಟ್ಟುಕೊಂಡು ಕೋಚಿಂಗ್ ತಗೊಂಡು ಒಂದು 60,000 ರೂಪಾಯಿ ಬೆಲೆ ಇಲ್ವನಯ್ಯ? ಯಾಕಂದರೆ ಈ ಗೌರ್ಮೆಂಟ್ ಜಾಬ್ ತಗೊಳ್ತೀನಿ ನಾನು, ನಮ್ಮಮ್ಮ ಕಷ್ಟಪಟ್ಟು 60,000 ರೂಪಾಯಿ ಕಟ್ಟಿ ನಾನು ಕೋಚಿಂಗ್ ಕಳಿಸಿದ್ರು, ಮಾಡು ಇಲ್ಲವೇ ಮಡಿ ಅನ್ನೋ ಥರ ಒಂದೇ ವಿಚಾರದ ಕಡೆ ತಪಸ್ಸಿ ಕೂತಬೇಕಾದ ವಿಚಾರದಲ್ಲಿ. ಯಾಕಂದರೆ ಒಂದು ಜಾಬ್ಗೆ 500 ಜನ ಅಪ್ಲಿಕೇಶನ್ ಹಾಕೋ ಕಾಲ ಕಣಿಯಾಯಿತು. ನಿಮ್ಮ ಉತ್ತರ ಕರ್ನಾಟಕದ ಕಡೆಯಿಂದ ಬಂದು ಈ ಬೆಂಗಳೂರಲ್ಲಿ ಈ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಸ್ನಾನ ಮಾಡಿಕೊಂಡು, ಇಲ್ಲೆಲ್ಲೋ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು, ಎಲ್ಲೋ ಒಂಚೂರು ಏನು PGಲಿ ಒಂಚೂರು ಬಾಡಿಗೆ ಕಟ್ಕೊಂಡು ಬೆಳಿಗ್ಗೆ ಲೈಬ್ರರಿಲಿ ಹೋಗಿ ಕೂತ್ರೆ ರಾತ್ರಿ ಎದ್ದು ಬಂದು ಅಷ್ಟು ತಪಸ್ಸಿನಂತೆ ಓದ್ತಾ ಇರೋರೆ ಇನ್ನೂ ಒದ್ದಾಡ್ತಾವ್ರೆ. ನೀನೇ ಪ್ರಶ್ನೆ ಮಾಡ್ಕೊ, ನೀನು ಹಾಕ್ತಾ ಇರೋ ಶ್ರಮ, ನೀನು ಕಾಣ್ತಾ ಇರೋ ಕನಸು ಅವೆರಡಕ್ಕೂ ಸಂಬಂಧವೇ ಇಲ್ಲ. ಯಾಕಂದರೆ ಯಾವ ದೊಡ್ಡ ಕನಸನ್ನು ಮನುಷ್ಯ ಕಾಣ್ತಾನೋ ದೊಡ್ಡ ಕನಸುಗಳಿಗೆ ದೊಡ್ಡ ಪ್ರಯತ್ನವೇ ಬೇಕಾಗುತ್ತೆ. ಅಂದರೆ ನೀನು ಲಕ್ ನಂಬಿ ಕೂರ್ತೀಯ ಅಂದರೆ ಇನ್ನೊಂದಷ್ಟು ವರ್ಷ ಕೂರಬೇಕಾಗುತ್ತೆ, ಕೆಲವೊಮ್ಮೆ ಅದು ಕೈ ಹಿಡಿದೇ ಇರ್ಬೋದು. ಆದರೆ ಶ್ರಮವನ್ನು ನಂಬಬೇಕು. ನೀನು ಹೇಗೆ, ನಿನಗೊಂದು ಅಗಾಧವಾದ ಶಕ್ತಿ ಇದೆಯಪ್ಪ, ನಿನ್ನ ಮನಸ್ಸಿಗೆ ಅಂದುಕೊಂಡಿದ್ದನ್ನು ಸಾಧಿಸುವಷ್ಟು ಶಕ್ತಿ ಇದೆ. ನಾವೆಲ್ಲರೂ ಕೂಡ ಸಚ್ಚಿದಾನಂದ ಪುತ್ರರು, ಆನಂದದಲ್ಲೇ ಹುಟ್ಟಿ ಬಂದವರು, ಹುಟ್ಟಿದಾಗಲೇ ಆತ್ಮಾನಂದವಾಗಿ ಬಂದವರು. ಆದರೆ ಆತ್ಮ ಸ್ವಯಂ ಆನಂದದಲ್ಲಿ ಎದ್ದೇಳುವಂತಹ ಗುಣವನ್ನು ಹೊಂದಿದೆ. ಆದರೆ ನಾವಿಲ್ಲಿ ಬಂದು ಆ ಆತ್ಮಕ್ಕೆ ಮಸಿಗಳನ್ನು ಕೊಳೆಗಳನ್ನು ಅಂಟಿಸ್ಕೊಂಡಿದ್ದೀವಿ. ಹುಟ್ಟಿದಾಗ ನೀನು ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕದು ಜಾತ್ರೆ ಸಾಮಾನು ತಂದು ಕೊಟ್ಟರೆ ಇವತ್ತು ಖುಷಿ ಪಡ್ತಿದ್ದವನು ಇವತ್ತು ಏನು ಸಿಕ್ಕಿದ್ರೂ ಖುಷಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೆಯಾ ಅಂದರೆ ಇದು ನಾವು ಬೆಳ್ಕೊಂಡಿರೋ ಮಸಿ ತಾನೇ. ಅಂದರೆ ಮನುಷ್ಯ ದೊಡ್ಡವನಾಗ್ತಾ ಆಗ್ತಾ 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 ಸುತ್ತಲಿನ ಜಗತ್ತನ್ನು ನೋಡಿ ಅವನು ತನ್ನೊಳಗಡೆ ಇರುವ ಆನಂದವನ್ನು ಮರೆಮಾಚಿ ಹೊರಗಿನವರಿಗೆ ಖುಷಿಪಡಿಸಲು, ಹೊರಗಿನವರಿಗೆ ಮೆಚ್ಚಿಸಲು, ಹೊರಗಿನವರಿಗೆ ಸಂತೋಷಪಡಿಸಲು ತಾನಲ್ಲದ ವೇಷವನ್ನು ಹಾಕೋಕೆ ಶುರು ಮಾಡಿದ ಮರುಕ್ಷಣವೇ ಅವನ ಆ ನಿಜವಾದ ಆನಂದ, ಆ ಆತ್ಮದ ಜೊತೆ ಬಂದ ಒಂದು ಆನಂದ ಹೊರಟು ಹೋಗಿ ಅವನು ಈ ಕೃತಕವಾದ ಆನಂದವನ್ನು ಬೇರೆ ಕಡೆಯಿಂದ, ಅಂದರೆ ಪ್ರೀತಿಸಿದ ಹುಡುಗಿ ಕಡೆಯಿಂದಲೋ, ಇಷ್ಟಪಟ್ಟ ವಸ್ತು ಕಡೆಯಿಂದಲೋ, ಯಾವ ಕಡೆಯಿಂದಲೋ ಒಂದು ಆನಂದ ಪಡ್ಕೊಳ್ತಾನೆ. ಆದರೆ ಹೊರಗಿನಿಂದ ಬಂದ ಆನಂದಗಳು ಶಾಶ್ವತವಲ್ಲ. ಇವತ್ತು ಬೆಳಗ್ಗೆ ನಗಿಸಿದ ಇವಳೆ ರಾತ್ರಿ ಬ್ರೇಕಪ್ ಮಾಡ್ಕೊಂಡು ನಿನ್ನನ್ನು ಅಳಿಸ್ತಾಳೆ. ಅಂದರೆ ಹೊರಗಿನವರು ನಿನಗೆ ಒಂದು ಕ್ಷಣ ಸುಖ ಕೊಟ್ಟು ಒಂದು ಕ್ಷಣ ದುಃಖ ಕೊಡ್ತಾರೆ. ನೀನು ಈ ಹುಡುಗಿಯ ವಿಚಾರದಲ್ಲಿ ನೀನು ಯಾವುದೇ ಕಾರಣಕ್ಕೂ ಸ್ನೇಹಿತನಾಗಿ ಮುಂದುವರಿತೀನಿ. ನೋಡಪ್ಪ, ಆ ಹುಡುಗಿ ಒಂದು ಗಂಡನ ಮನೆಗೆ ಹೋಗ್ತಾಳೆ, ಯಾವುದೋ ದುಡ್ಡಿರೋ ಗಂಡನ್ನು ಅಥವಾ ಒಳ್ಳೆ ಸೆಟ್ಲ್ ಆಗಿರೋ ಹುಡುಗಂಗಳು ಮದುವೆ ಮಾಡಿ ಕೊಡ್ತಾರೆ, ಅವಳ ಜೀವನ ಹೆಂಗೋ ನಡೆಯುತ್ತೆ. ಆದರೆ ನಿನ್ನ ಬದುಕು ಹಾಗಲ್ವಲ್ಲಪ್ಪ, ಅಲ್ವಾ? ಸೊ ನೀನೊಬ್ಬ ಎಜುಕೇಟೆಡ್ ಆಗಿ, ನೀನೊಬ್ಬ ಪ್ರಬುದ್ಧವಾದ ವ್ಯಕ್ತಿ, ಇಷ್ಟೆಲ್ಲ ಕಷ್ಟಪಟ್ಟು ತಂದೆ ಇಲ್ಲದೇನೆ ಅವತ್ತು ತಾಯಿ ಸಾಕೊಂಡು ಬಂದಿದ್ದಾರೆ, ನಿನ್ನ ತಮ್ಮ ನಿನ್ನನ್ನು ಅಚ್ಚುಕಟ್ಟಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನೀನು ನಿರ್ಧಾರ ಪ್ರೀತಿಸಿದ ತಪ್ಪು ಅಂತ ನಾನು ಹೇಳಲ್ಲ, ಅಥವಾ ಆ ಹುಡುಗಿಯ ಕುರಿತು ನೀನು ಕನಸುಗಳಿಟ್ಕೊಂಡಿದ್ದ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಯಾವಾಗ ಆ ಮನೆಯವರೆಲ್ಲ ಸೇರಿ ಆ ಹುಡುಗಿಯನ್ನು ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ, ಮತ್ತು ಆ ಹುಡುಗಿಯ ಒಪ್ಪಿಗೆಯೂ ಕೂಡ ಆ ಮದುವೆಗೆ ಇದೆ ಅಂದಾಗ ನೀನು ನಿಜವಾಗಿಯೂ ಒಬ್ಬ ಮನುಷ್ಯನಾಗಬೇಕು. ಅಲ್ಲಿ ಪ್ರೇಮಿಯಾಗೋ ಮಾತು ಹೊರಟೋಯ್ತು. ಯಾವಾಗ ಆಕೆ ಮನಸ್ಸು ಬದಲಿಸಿ ತನ್ನ ಮನೆಯವರ ಇಚ್ಛೆಯಂತೆ ಹೌದು ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಅಲ್ಲಿ ಹೇಳಿದ್ದಾಳೋ, ಮತ್ತು ಅವಳು ಹೇಳ್ತಿದ್ದಾಳೆ ನೀನು ಹೀಗೆ ಫೋನ್ ಮಾಡಬೇಡ, ನೀನು ಹೀಗೆ ಮೆಸೇಜ್ ಮಾಡಬೇಡ, ನನಗೆ ಈ ರೀತಿ ಆಗಿದೆ, ಫೋರ್ಸ್ಗೋ ಇನ್ನೇನಕ್ಕೋ ಅವ್ರ ಮನೆ ಹುಡುಗಿಯನ್ನು ಅವ್ರು ಭದ್ರ ಮಾಡ್ಕೊಂಡಿದ್ದಾರೆ, ಅದನ್ನು ಕೇಳೋಕೆ ನೀನು ಯಾರೂ ಅಲ್ಲ. ನಿನಗೆ ಆ ಹುಡುಗಿ ಹೀಗೆ ಇನ್ನೊಬ್ಬರ ಮದುವೆಗೆ ಒಪ್ಪಿದ್ದಾಳೆ ಅಥವಾ ಅದೇನೋ ಆಗಿದೆ. ಈ ಸ್ಥಿತಿಯಲ್ಲಿ ಒಬ್ಬ ಮೆಚ್ಯೂರ್ಡ್ ಪೀಪಲ್, ಅದರಲ್ಲೂ ನಿಮ್ಮಂಥ ವಿದ್ಯಾವಂತರು ಇಲ್ಲವಾ, ಈಗ ಆಫ್ಲೈನಲ್ಲಿ ಎಲ್ಲೋ ಸಿಕ್ಕಿದಾಗ ಎಲ್ಲರ ಮುಂದೆ ಮಾತಾಡಿಸೋದು ಅದೊಂದು ಸಂಸ್ಕಾರವಂತ ಲಕ್ಷಣ, ಹೌದಲ್ಲಪ್ಪ? ನಾನು ಹೇಳ್ತಿದ್ದೀನಿ, ನೀನು ಆಫ್ಲೈನಲ್ಲಿ ಎಲ್ಲರ ಮುಂದೆ ಏನು ಮಾತಾಡ್ತಿ ಅದು ತಪ್ಪಿಲ್ಲ. ಆನ್ಲೈನಲ್ಲಿ ಮಾತಾಡೋದಷ್ಟು ನಾಳೆ ನಿನ್ನ ಯಾವುದೋ ದುರಂತಕ್ಕೆ ನೀನೇ ದಾರಿ ಮಾಡಿಕೊಂಡಂಗೆ ಅದು. ಹಾಗಾಗಿ ಒಂದು ಹೆಣ್ಣಿನ ಬದುಕನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊ. ಈಗ ನೀನು ಅವಳ ಆಸೆಯಂತೆ ಆಯಿತು ಫ್ರೆಂಡ್ ಆಗಿರೋಣ ಅಂತ ಅಂದೆ, ಏನೋ ಸ್ನೇಹದ ಮಾತಿನ ಭರದಲ್ಲಿ ಕೆಲವೊಂದು ವಿಚಾರಗಳು ಮಾತಾಡ್ತೀರಾ, ಮತ್ತೆ ನಿಮ್ಮಲ್ಲಿ ಅನುರಾಗ ಬೆಳೆಯುತ್ತೆ, ಮತ್ತೇನೋ ಮನಸ್ಸು ಕಗ್ಗಂಟಾಗುತ್ತೆ, ಮತ್ತೆ ಎಕ್ಸಾಮ್ ಬಿಟ್ಟುಬಿಡು ಬದುಕೋದಿಕ್ಕೂ ಜಿಗುಪ್ಸೆ ಬಂದ್ಬಿಡುತ್ತೆ, ಆ ಸ್ಥಿತಿಗೆ ಬಂದ್ಬಿಡ್ತೀಯ.
ಹೌದು ಗುರೂಜಿ. ಏನ್ ಬದುಕ್ತಿರೋರೆಲ್ಲ ಎಕ್ಸಾಮ್ ಕಟ್ಟಿ ಗೌರ್ಮೆಂಟ್ ಜಾಬ್ ತಗೊಂಡೇ ಬದುಕ್ತಾ ಇಲ್ಲ, ಹೆಂಗೋ ಏನೇನೋ ಕೆಲಸ ಮಾಡ್ಕೊಂಡು ಬದುಕ್ತಾವ್ರೆ. ಆದರೆ ಈ ಪ್ರೀತಿ ಯಾವಾಗ ನಿನ್ನ ಬದುಕಿಗೆ ಇದಲ್ಲ, ಈ ಹುಡುಗಿ ಸಿಗಲ್ಲ, ಈ ಹುಡುಗಿ ಈಗ ತನ್ನ ಮನೆಯವರು ಹೇಳಿದಂತೆ ಆ ಮದುವೆಯನ್ನು ಒಪ್ಪಿಕೊಂಡು ಬದುಕ್ತಿದ್ದಾಳೆ ಅಥವಾ ಆ ಕಡೆ ಹೊರಟಿದ್ದಾಳೆ ಎಂದಾಗ ಅವಳಿಗೂ ನೀನು ಬುದ್ಧಿ ಹೇಳಬೇಕು. ನೋಡವಾ, ಪ್ರೀತಿ ನಾವು ಮಾಡ್ತಿದ್ದೋ ಮದುವೆ ಆಗೋದಿದ್ರೆ ನಾನು ಮುಂದುವರಿತಾ ಇದ್ದೆ, ಈಗ ನೀನು ಅಲ್ಲಿ ಒಪ್ಪಿದೀಯಾ ಅಥವಾ ನಿಮ್ಮ ಮನೆಯವರು ಮಾಡ್ತಿದ್ದಾರೆ, ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಫ್ರೆಂಡ್ ಆಗಿರೋಣ, ಅದಾಗಿರೋಣ, ಇದಾಗಿರೋಣ, ಇದಕ್ಕೆಲ್ಲ ದಯವಿಟ್ಟು ನೀನು ಒಪ್ಕೊಂಡು. ಇವನ್ ನಾನೊಬ್ಬ ಹುಡುಗನಾಗ ನಾನು ಆಸೆ ಬಿದ್ದರೂ ಹೆಣ್ಮಗಳಾಗಿ ನೀನು ಒಪ್ಪಂಗಿಲ್ಲ, ಅದು ನಿಜವಾದ ಸಂಸ್ಕಾರ, ಹೌದಲ್ಲಪ್ಪ? ಹೌದು ಹೌದು. ಯಾಕಂದ್ರೆ ಈಗೇನು ಮದುವೆ ಆಗೋ ಗಂಡನೂ ಕೂಡ ಅವನದೇ ಆದ ಕನ್ಸಿಟ್ಕೊಂಡಿರ್ತಾನಲ್ಲ. ಹೌದು ಗುರೂಜಿ. ನೀವಿಲ್ಲಿ 1000 ಮಾತಾಡ್ಕೊಂಡು, ಈಗ ಸರಿ ನಿನಗೊಂದು ಹುಡುಗಿ ನೋಡಿದ್ರು, ನಿನ್ನನ್ನು ಮದುವೆ ಮಾಡಲಿಕ್ಕೆ ಒಂದು ಯಾವುದೋ ಮನೆಯಿಂದ ಹೆಣ್ಣ ಎಂಗೇಜ್ಮೆಂಟ್ ಮಾಡಿಬಿಟ್ರು, ಮದುವೆ ಆಗೋ ಅಷ್ಟರಲ್ಲಿ ಅವಳು ಇದೇ ಥರ ತನ್ನ ಹಳೆಯ ಸ್ನೇಹಿತರ ಜೊತೆಯೆಲ್ಲ ಹೆಂಗೆಂಗೋ ಮಾತಾಡ್ಕೊಂಡು ಕೂತ್ಕೊಂಡು ಅದು ನಿನಗೆ ಗೊತ್ತಾದ್ರೆ ನಿನಗೆ ನೋವಾಗುತ್ತೋ ಇಲ್ವೋ? ಇಲ್ಲ ಗುರುಜಿ, ಇದೇ ತರ ನಾನು ಸುಮಾರು ಸಾರಿ ಯೋಚನೆ ಮಾಡಿದೀನಿ ಗುರುಜಿ, ಆದ್ರೆ ಅದೇನು ಯೋಚನೆಗಳನ್ನ ಅಂದ್ರೆ ವ್ಯೂಹವನ್ನ ತಲೆಯಲ್ಲಿ ಎಣಿಯೋದಲ್ಲ, ಬದುಕಲ್ಲಿ ನಿಜವಾಗಿಯೂ ಪ್ರಾಕ್ಟಿಕಲ್ ಆಗಿ ಎಣಿಬೇಕು, ಹೌದಲ್ಲ? ಹೌದು. ಚಕ್ರವ್ಯೂಹ ಮನ್ಸಲ್ಲಿ ನಮಗೂ ಬರುತ್ತೆ, ಆದ್ರೆ ಭೀಷ್ಮಾಚಾರ್ಯರ ತರ ಅಥವಾ ದ್ರೋಣಾಚಾರ್ಯರ ತರ ನಾವು ಚಕ್ರವ್ಯೂಹ ಸೈನ್ಯದ ಯುದ್ಧರಂಗದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದ್ರೇನೆ ಅದಕ್ಕೆ ಅರ್ಥ. ನನ್ನ ತಲೆಯಲ್ಲಿ ಇದೆ ಅಂದ್ರೆ, ಅಯ್ಯೋ ನನ್ನ ತಲೆಯಲ್ಲಿ ಅವನು ಯಾರೋ ಗೂಗಲ್ಲಿ ಪ್ರಶ್ನೆ ಕೇಳಿದ್ರಂತೆ, ಹೌ ಟು ಟ್ರಾನ್ಸ್ಫರ್ ಮನಿ ಮೈ ಮೈಂಡ್ ಟು ಮೈ ಬ್ಯಾಂಕ್ ಅಕೌಂಟ್ ಅಂತ. ಹೌದು, ನನ್ನ ತಲೆಯಲ್ಲಿರೋ ಹಣನ ನನ್ನ ಬ್ಯಾಂಕ್ ಅಕೌಂಟ್ಗೆ ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಗೂಗಲ್ನವ್ರು ಬಂದು ಮೆಟ್ನಾಗ ಹೊಡೆದ್ರಂತೆ. ಹಂಗೆ ನೋಡಪ್ಪ, ಕೇಳಿಸ್ಕೊ, ನಿನಗೆ ಈ ವಿಚಾರ ಅಯ್ಯೋ ಇದು ತಪ್ಪು, ಇದು ಸರಿಯಲ್ಲ, ಆ ಹೆಣ್ಮಗಳಿಗೆ ಮದುವೆ ಸೆಟ್ ಆಗಿದೆ, ನಾನು ಈಗ ಮಧ್ಯದಲ್ಲಿ ಹೋಗೋದು ಒಳ್ಳೇದಲ್ಲ, ಹೀಗೆ ನಾನು ಹೋಗಿ ಮುಂದೆ ಯಾವುದೋ ಅವಳು ಗಂಡ ಅಥವಾ ಮದುವೆ ಆಗಬೇಕಾಗಿರೋ ಹುಡುಗ ಇವಳು ವಾಟ್ಸಪ್ನ ವೆಬ್ನ ಇದನ್ನು ಮಾಡಿಕೊಂಡು ನಮ್ಮ ಮೆಸೇಜ್ ನಾಳೆ ನೋಡಿ ನಿನಗೆ ಬಂದು ಮೆಟ್ನಾಗ ಹೊಡಿಯೋಕ್ಕಿಂತ ಮುಂಚೆ ನೀನು ಸರಿ ಹೋಗ್ಬೇಕು, ಹೌದಲ್ಲಪ್ಪ? ಯಾಕಂದ್ರೆ ನಿನ್ನ ತಾಯಿ ಗಂಡನ್ ಕಳ್ಕೊಂಡು ಬದುಕಿರ್ಬೋದು, ಮರ್ಯಾದೆ ಕಳ್ಕೊಂಡು ಬದುಕಿಲ್ಲ. ಹಿಂಗಿರ್ಬೇಕಾದ್ರೆ ಅದು ಸತ್ಯ ಅಂತ ಗೊತ್ತು, ನಿನ್ನ ತಾಯಿ ಹಂಗೆ ಬದುಕಿಲ್ಲ. ಏನು ಗಂಡ ಮಕ್ಕಳು ಚಿಕ್ಕವರಿದ್ದಾಗಲೇ ಗಂಡ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋದ ಮೇಲೂ ತಾಯಿ ಒಂದೊತ್ಕೊಂಡು ಹಸ್ಕೊಂಡು ಮಲ್ಕೊಂಡಿರ್ಬೋದು, ಬಹುಶಃ ಒಂದು ವೇಳೆ ನೀವು ಕೇಳಿದ್ದು ಕೊಡಿಸದೇ ಇರ್ಬೋದು, ಆದರೆ ಯಾರ ಬಾಯಿಗೂ ಸಿಗದಂಗೆ, ಯಾರ ಕಾಲು ತುಳಿತಕ್ಕೂ ಸಿಗದಂಗೆ, ಎಲ್ಲೂ ಕೂಡ ತನ್ನ ವ್ಯಕ್ತಿತ್ವ ಕ್ಯಾರೆಕ್ಟರ್ ಹಾಳು ಮಾಡ್ಕೊಳ್ಳೋದಂಗೆ ನಿಮ್ಮನ್ನು ಸಾಕೊಂಡು ಬಂದಿದ್ದಾರೆ ಎಂದಾಗ, ನೀವು ಕೂಡ ನಿಮ್ಮ ತಾಯಿ ಗಂಡ ಹೋದ ಮೇಲೂ ಹೋದ್ರೂ ಇದ್ರೂ ಅವನೇ ನನ್ನ ಗಂಡ ಅಂತ ಹೇಗೆ ಬದುಕೊಂಡು ಬಂದ್ಲೋ, ನೀನು ಕೂಡ ನಿನ್ನ ಬಾಳಿಗೆ ಒಂದು ಹೆಣ್ಣು ಬರೋವರೆಗೂ, ತಾಳಿ ಕಟ್ಟೋವರೆಗೂ ಎಲ್ಲವನ್ನ ಮುದ್ರಿಸ್ಕೊಂಡು ಸುಮ್ಮನಿರ್ಬೇಕು. ಇದು ಒಂದು ವೇಳೆ ಈಗ ಆ ಹುಡುಗಿ ಕೇಳ್ಬಿಟ್ಲು ಅಂದ್ಕೊಂಡು ನೀನು ಆ ಕಡೆ ಗಮನ ಕೊಡೋದು, ರಾತ್ರಿ ಸಮಯವನ್ನು ಬಹುತೇಕ ಮೆಸೇಜಿಗೆ ಕೊಡೋದು, ನೋಡಪ್ಪ ಇದೊಂದು ಇನ್ನರ್ ಇಂಜಿನಿಯರಿಂಗ್. ನಿಮ್ಮ ಯೋಚನೆಗಳನ್ನು ಯಾವುದರಲ್ಲಿ ಹೆಚ್ಚು ವಿನಿಯೋಗಿಸ್ತೀರಾ ಅನ್ನೋದು ನಿಮ್ಮ ಬದುಕನ್ನು ನಿರ್ಧಾರ ಮಾಡುತ್ತೆ. ನೀವೊಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು, ರಾತ್ರಿ 10 ಗಂಟೆವರೆಗೂ ನಾನು ಪುಸ್ತಕ, ನನ್ನ ಕನಸುಗಳು, ನನ್ನ ಮನೆ, ನನ್ನ ಜವಾಬ್ದಾರಿ ಮತ್ತು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ಏನೇನು ನೋಟಿಫಿಕೇಷನ್ ಬರ್ತವೆ, ಅದಕ್ಕೆ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಈಗಾಗಲೇ ಯಾರು ನಾನು ಅಂದ್ಕೊಂಡಿರೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರ ಸಲಹೆ ತಗೊಳ್ಬೇಕು, ಅವ್ರ ಮಾರ್ಗದರ್ಶನ ತಗೊಳ್ಬೇಕು. ಅಂದರೆ ನೀನು ಅಂದ್ಕೊಂಡಿರೋ ಕ್ಷೇತ್ರದಲ್ಲಿ ನೀನು ಅಂದ್ಕೊಂಡಿರೋ ಕೆಲಸವನ್ನು ನೀನು ಮಾಡಬೇಕು ಅಂದರೆ ಅದರಲ್ಲಿ ಕೆರ್ಕೊಳ್ಳೋಕ್ಕೆ ಟೈಮ್ ಇಲ್ದಷ್ಟು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈಗ ನಾವಾದ್ರೂ ಅಷ್ಟೇನಪ್ಪ, ಇಲ್ಲಿ ಬಂದು ಕೂತು 1 ಗಂಟೆಯಲ್ಲಿ ಮಾತಾಡೋದಲ್ಲ, ನಾವು ಇದಕ್ಕೆ ಎಷ್ಟು ತಯಾರಿ ಮಾಡಿರ್ಬೇಕಲ್ಲ. ಹಾಗಾಗಿ ಒಂದು ಕೆಲಸವನ್ನ ಹಿಡ್ದ ಅದಾಗೋವರೆಗೂ ಬಿಡಬಾರ್ದು. ಅದಾಗೋವರೆಗೂ ಅಪ್ಸರೆ, ರಂಬೆ, ಊರ್ವಶಿ ಬಂದು ಇಂದ್ರ ಬಂದು ಬಾರಯ್ಯ ನಿನ್ನನ್ನು ದೇವಲೋಕಕ್ಕೆ ಅಥವಾ ಇಂದ್ರಲೋಕಕ್ಕೆ ನಿನ್ನನ್ನು ಒಡೆಯನನ್ನಾಗಿ ಮಾಡ್ತೀನಿ ಅಂದರೂ ನಾನು ಹಿಡಿದ ಕೆಲಸವನ್ನು ಬಿಡಲ್ಲ ಅನ್ನಬೇಕು. ಹಾಗೆ ನೀನು ಈ ಹಿಂದೆ ಯಾವತ್ತೂ ನಾನೊಂದು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡದೆ ಅವತ್ತಿಂದ ಇಲ್ಲಿವರೆಗೂ ಕೂಡ ನಿನ್ನ ಮನಸ್ಸು ವಿಕೇಂದ್ರೀಕರಣಗೊಳ್ಳಿಕ್ಕೆ ಅಂದರೆ ಏಕಾಗ್ರಚಿತ್ತವಾಗಿ ಒಂದು ಹಂತದವರೆಗೂ ಇತ್ತಾದರೂ ಈ ಹುಡುಗಿಯ ಆಗಮನದ ಮೇಲೆ ನೀನು ನಿನ್ನ ಗುರಿಯ ಕುರಿತು ಸ್ವಲ್ಪ ಹಿಡಿತವನ್ನು ಒಂಚೂರು ಮೃದು ಮಾಡಿದೆ, ಅಂದರೆ ಸ್ವಲ್ಪ ಆ ಮುಷ್ಟಿಯನ್ನು ಒಂಚೂರು ಸಡಿಲ ಮಾಡಿದೆ ನೀನು. ಹೌದು ಗುರುಜಿ, ಮೊದ್ಲು ಎಲ್ಲಾ ಚೆನ್ನಾಗಿ ಓದಿ ಎಕ್ಸಾಮ್ಸ್ ಕೂಡ ಚೆನ್ನಾಗಿ ಮಾಡೀನಿ ಗುರುಜಿ. ಒಂದೆರಡು ನಾನು ನಿನ್ಗೆ ಹೇಳೋದಿಷ್ಟೇ, ನಾನು ಆಗ್ಲೇ ಹೇಳ್ದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನ ಕರ್ಮವನ್ನ ನೀನು ಮಾಡು, ನಿನ್ನ ಪ್ರಯತ್ನವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ಹಾಗೆ ಪ್ರಾಮಾಣಿಕವಾಗಿ ಮಾಡೋ ಸಮಯದಲ್ಲಿ ಈ ಕಡೆ ಒಬ್ಳು ಗರ್ಲ್ ಫ್ರೆಂಡು,
ಈ ಕಡೆ ಅವಳಿಗೆ ರಾತ್ರೆಲ್ಲ ಚಾಟ್ ಮಾಡೋದು. ಮತ್ತು ಇಲ್ಲಪ್ಪ, ಈ ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ, ವಿದ್ಯಾರ್ಥಿಯಾಗಿ ಓದಬೇಕಾದ್ರೆ ಈ ಹೆಣ್ಣು, ಹೆಂಡ ಅಥವಾ ಮದ್ಯಪಾನ ಅಥವಾ ಸ್ನೇಹಿತರ ಅತಿಯಾದ ಒಡನಾಟ, ಬಂಕ್ ಹಾಕೋದು, ಅಂದರೆ ಇವೆಲ್ಲದರಿಂದ ಹೊರಗಡೆ ಇದ್ದು ನೀನು ನಿನ್ನ ಬದುಕನ್ನು ಕಟ್ಕೊಳ್ಬೇಕು. ಯಾಕಂದರೆ ಏನೋ ಕೋಟಿ ಕೋಟಿ ಇರೋರ ಮನೆ ಹುಡುಗ ಆಗಿದ್ರೆ ಆಯ್ತು, ಹೆಂಗೋ ನಡೆಯೋದು ಬೇಡಪ್ಪ ಅನ್ಬೋದಿತ್ತು. ನಿನ್ನ ಮನೆ ಪರಿಸ್ಥಿತಿ ಹಂಗಿಲ್ವಲ್ಲಯ್ಯ. ಹಾಗಾಗಿ ಧರ್ಮ ಏನು ಹೇಳುತ್ತೆ? ನೀನೊಂದು ಕನಸು ಕಂಡಿದ್ದೀಯ. ಕನಸು ಕಂಡವರು ಇವತ್ತು ಬಹಳ ಕಡಿಮೆ. ಏನೋ ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ ಒಂದು 20,000 ಬಂದರೆ ಹೆಂಗೋ ಬದುಕು ನಡೆಯುತ್ತೆ ಬಿಡು, ರೀಲ್ ಒಂದು ಬೆಳಿಗ್ಗೆ ಹೋಗೋದು ಗಾರ್ಮೆಂಟ್ಸ್ ಎಲ್ಲೋ ಒಂದು ಕಡೆ ದುಡಿಯೋದು, ಸಂಜೆ ಬಂದು ಮೊಬೈಲೋ ಟಿ ವಿನೋ ನೋಡ್ಕೊಂಡು ಕೂತ್ಕೊಳ್ಳೋದು. ಅಂದರೆ ಸಮಾಜಕ್ಕೆ ನಾನೇನೋ ತಲುಪಿಸಬೇಕು, ಸಮಾಜಕ್ಕೆ ನಾನೇನೋ ಮಾಡಬೇಕು. ಮತ್ತು ಅಂದರೆ ದೊಡ್ಡ ಕನಸನ್ನು ಕಾಣುವ ಯುವಶಕ್ತಿನೇ ಕಡಿಮೆ ಆಗ್ಬಿಟ್ಟಿದೆಯಪ್ಪ. ಹೆಂಗೋ ನಡೆಸಿದ್ರೆ ಆಯಿತು, ಹೆಂಗೋ ಅಲ್ಲ, ಹಿಂಗೇ ಇರಬೇಕು ಅನ್ಬೇಕು ಮನುಷ್ಯ. ಹಿಂಗೇ ಇರಬೇಕು ಅಂತ ಕನಸು ಕಾಣಬೇಕು, ಹಿಂಗೇ ಬದುಕಬೇಕು ಅಂತ ಕನಸು ಕಾಣಬೇಕು. ಹಂಗಾಗ್ಲಿಲ್ವಾ? ತೊಂದರೆ ಇಲ್ಲ. ಆದರೆ ನಾನು ಹೆಂಗೆಂಗೋ ಬದುಕಲಿಲ್ಲ, ಹಿಂಗೇ ಬದುಕೋಕೆ ಬಂದೆ ಅನ್ನೋ ತೃಪ್ತಿನಾದರೂ ನನಗಿರುತ್ತಲ್ಲಪ್ಪ. ನೀನು ಅಷ್ಟೇ. ಇವತ್ತು ನಿರ್ಧಾರ ಮಾಡು. ಆ ಫೋನು ಅಬ್ಬಬ್ಬಾ ಅಂದರೆ ಫೋನ್ ನೀನು ಯಾವುದಕ್ಕೆ ಯೂಸ್ ಮಾಡಬೇಕು? ಇಂಥ ಕಾರ್ಯಕ್ರಮ ಕೇಳಲಿಕ್ಕೆ, ಎಲ್ಲ ಒಂದು ಕಡೆ ಮೋಟಿವೇಶನ್ ತಗೊಳ್ಳಿಕ್ಕೆ, ಇಲ್ಲ ಯಾವುದೋ PDF ಓದಲಿಕ್ಕೆ, ಅಥವಾ ಯಾವುದೋ ಯೂಟ್ಯೂಬ್ ಕ್ಲಾಸ್ಗಳನ್ನು ಕೇಳಲಿಕ್ಕೆ. ಅಂದರೆ ನಿನ್ನ ಕೈಲಿರೋ ಫೋನ್ ನಿನಗೆ ವರವೂ ಹೌದು, ನಿನಗೆ ಶಾಪವೂ ಹೌದು. ಇಲ್ಲ ಗುರುಜಿ, ಇದು ನಾನು ಕ್ಲಾಸಸ್ ಅವೆಲ್ಲ ಅಟೆಂಡ್ ಮಾಡ್ತಿದ್ದೆ ಗುರುಜಿ, ಯೂಟ್ಯೂಬ್ ಒಳಗೆ ಇವಾಗಾದ್ರೂ ಕೇಳ್ತೀನಿ. ಅದೇನಂದ್ರೆ ಯೂಟ್ಯೂಬ್ ಸ್ಪೆಂಡ್ ಮಾಡೋಕ್ಕಿಂತ ಟೈಮ್ ಜಾಸ್ತಿ ವಾಟ್ಸಪ್ ಒಳಗೆ ಹೇಳ್ತೀನಿ. ಯಾವ ಯಾವ ಆ್ಯಪ್ಗಳು ನಿನ್ನ ಸಮಯವನ್ನ, ನಿನ್ನ ಗಮನವನ್ನು ತಿಂದುಕೊಳ್ಳುತ್ತಿದ್ದಾವೆ ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕಲ್ಲಪ್ಪ. ಇದನ್ನ ಈ ಕ್ಷಣ ಮಾಡು. ಆ ಹುಡುಗಿ ಆಫ್ಲೈನಾಗಿ ಸಿಕ್ಕಿದ್ರೆ ನಮಸ್ಕಾರ ಅನ್ನು ಅಷ್ಟೇ. ಅದರ ಹೊರತಾಗಿ ಆನ್ಲೈನಲ್ಲಿ ಈ ಚಟುವಟಿಕೆಯನ್ನು ನೀನು ಇಟ್ಕೊಂಡಷ್ಟು ನೀನು ನಿನ್ನ ಗುರಿ, ನಿನ್ನ ಕನಸುಗಳಿಂದ ಬಹಳ ಹಿಂದೆ ಉಳಿತೀಯ. ಗೌರ್ಮೆಂಟ್ ಜಾಬ್ ತಗೋಬಿಡು, ಆದರೆ ನಿನ್ನ ತಾಯಿ ತಲೆ ತಗ್ಸೋ ಹಾಗೆ ನಾಳೆ ಆ ಮಾಡಿದ ಚಾಟ್ಗಳನ್ನ ಇಟ್ಕೊಂಡು ಬಂದು ಯಾವನೋ ಜುಟ್ಟಿಟ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೇಡ. ಇವೆಲ್ಲ ಇವತ್ತು ಸ್ವಲ್ಪ ಅಯ್ಯೋ ನಾನು ಇವಳನ್ನು ಬಿಟ್ಬಿಟ್ರೆ ಏನೋ ದೊಡ್ಡ ಏನು ಅದೃಷ್ಟ ಬಿಟ್ಟಂಗೆ ಆಗ್ಬಿಡುತ್ತೇನೋ, ಅಥವಾ ಇವಳಿಂದ ನಾನೀಗ ಸ್ವಲ್ಪ ದೂರ ಬಂದುಬಿಟ್ಟು ಇವಳ ಜೊತೆ ಮಾತಾಡದೆ ಹೋದರೆ ನಾನು ಏನೋ ಕಳ್ಕೊಂಡಂಗೇನೋ. ಇಲ್ಲಪ್ಪ, ಈ ಆರಂಭದಲ್ಲಿ ಸ್ವಲ್ಪ ಬ್ರಹ್ಮಚರ್ಯನ ಹಾಗೆ ಅಥವಾ ಬ್ರಹ್ಮಚಾರಿಯ ಹಾಗೆ ನೀನು ಬದುಕದೆ ಹೋದರೆ ನಾಳೆ ನಿನಗೆ ಯೋಗ್ಯವಾದ ಹೆಣ್ಣು ಸಿಗಲ್ಲ. ನೀನು ಇಲ್ಲಿ ಸ್ವಲ್ಪ ನೀನು ಅಂದ್ಕೊಂಡಿದ್ದ ಸಾಧನೆ ಮಾಡಿ, ನಿಂದೇ ಆದ ಒಂದು ದುಡಿಮೆ ಮಾಡಿಕೊಂಡು, ನಿಂದೇ ಆದ ಎಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಹಣಕಾಸಿನಲ್ಲಿ, ಅಂದರೆ ಫಿನಾನ್ಷಿಯಲಿ, ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ, ಈ 4 ರೀತಿಯಲ್ಲಿ ಯಾರು ಸದೃಢರಿರ್ತಾರೋ ಅವ್ರ ಬದುಕಲ್ಲಿ ಎಲ್ಲವೂ ಮುಟ್ಟಿದ್ದೆಲ್ಲ ಚಿನ್ನವೇ. ಆದರೆ ಇಲ್ಲಿ ಮಾನಸಿಕವಾಗಿ ನಾನು ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ನಾನು ಆ್ಯಕ್ಚುಲಿ ಏನಕ್ಕೆ ನಾನು ವೈ ಐ ಆಮ್ ಸ್ಟಾರ್ಟಿಂಗ್, ನಾನು ಏನಕ್ಕೆ ಶುರು ಮಾಡಿದೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಇದು ಎಲ್ಲಿ ಹೋಗಿ ಮುಟ್ಟುತ್ತೆ, ಇದು ಏನೂ ಗೊತ್ತಿಲ್ಲದೆ ಸುಮ್ಮನೆ ಅದು ಯಾರು ಹೇಳ್ತಾರಲ್ಲ, ಒಂದು ತೊಟ್ಟು ಜೇನಿನ ಸುಖಕ್ಕೋಸ್ಕರ ಅಲ್ಲೆಲ್ಲೋ ಜೇನು ಬುಡದಲ್ಲಿ ಕಟ್ಟಿರಲ್ಲ, ಅಲ್ಲೆಲ್ಲೋ ತುದೀಲಿ ಕೊಂಬೆಲಿ ಕಟ್ಟಿರುತ್ತೆ. ಆ ಜೇನಿನ ಆಸೆಗೆ ಆ ಕೊಂಬೆಯನ್ನು ಹತ್ತಿ ಆ ಜೇನು ಒಂಚೂರು ತುಪ್ಪ ತಿನ್ಲಿಕ್ಕೋಸ್ಕರ ಆ ಮರದ ಕೆಳಗಡೆ ಒಂದು ದೊಡ್ಡ ಪ್ರಪಾತ ಇತ್ತಂತ, ಅದು ನೋಡ್ಲೇ ಇಲ್ವಂತವನು. ಕೆಲವೊಮ್ಮೆ ಬದುಕು ಹಾಗೆ, ಒಂದು ತೊಟ್ಟು ಜೇನು ತುಪ್ಪಕ್ಕಾಗಿ ದೊಡ್ಡ ದೊಡ್ಡ ಪ್ರಪಾತಗಳನ್ನು ನೋಡೋದೇ ಇಲ್ಲ ನಾವು. ಹಾಗೆ ಇಲ್ಲಿ ಈ ಪ್ರೀತಿ ಅಥವಾ ಅವಳು ಮೆಸೇಜ್ ಮಾಡ್ತಾಳೆ ಫ್ರೆಂಡ್ ಆಗಿರೋಣ, ಇದೆಲ್ಲ ಒಂದು ತೊಟ್ಟು ಜೇನುತುಪ್ಪನಪ್ಪ. ಇದಕ್ಕೆ ಅಗಾಧವಾದ ಅಮೃತವೇ ನಿನಗೋಸ್ಕರ ಕಾದಿದೆ. ಬಟ್ ಅದು ಸುಲಭವಾಗಿ ಸಿಗಲ್ಲ. ಅದಕ್ಕೆ ಕಡಿಬೇಕು, ಏನು ಮಜ್ಜಿಗೆ ಕಡ್ದಂಗೆ ಮಥನ ಮಾಡಬೇಕು. ದೇವಾನುದೇವತೆಗಳಿಗೂ ಅಮೃತ ಸುಲಭವಾಗಿ ಸಿಗ್ಲಿಲ್ಲ. ರಾಕ್ಷಸರ ಜೊತೆ ವಾದ ಮಾಡಬೇಕಾಯಿತು, ಅಥವಾ ಯುದ್ಧ ಮಾಡಬೇಕಾಯಿತು, ಅಥವಾ ಅವ್ರ ಜೊತೆ ಪೈಪೋಟಿಗಿಳಿಬೇಕಾಯಿತು. ಹಾಗಾಗಿ ಯಾವುದೂ ಕೂಡ ನೀನು ಅಂದ್ಕೊಂಡಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಾಗಿ ನಿನ್ನ ಪಾಲಿಗೆ ಒಂದು ಹೆಣ್ಣು ಬರೋವರೆಗೂ, ನೀನೊಬ್ಬಳಿಗೆ ತಾಳಿ ಕಟ್ಟೋವರೆಗೂ ಹೆಣ್ಣಿನ ವಿಚಾರದಲ್ಲಿ ನೀನು ಕೈ ಹಾಕಬೇಡ. ನೀನು ಅಂದ್ಕೊಂಡು ಗುರಿಯನ್ನು ಈಗ 24 ಅಂತೀಯ, 26 ಒಂದು ಟಾರ್ಗೆಟ್ ಇಟ್ಕೊ. ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕಯ್ಯ. ಸುಮ್ಮನೆ ಓದಿಸ್ತಾರೆ ನಾನು ಓದ್ತೀನಿ, ಅದೆಲ್ಲ ಆಗಲ್ಲ. ಇಷ್ಟರೊಳಗಡೆ ನಾನು ಮಾಡಿ ಮುಗಿಸ್ಬೇಕು. ಅದಾಗಲಿಲ್ವಾ, ಇದು ನನ್ನ ಕೈಲಿ ಆಗಲ್ಲ ಅಂದ್ಕೊಂಡು ನಾನು ಬೇರೆ ಕಡೆ ಗಮನ ಕೊಡ್ಬೇಕು. ಹೌದಲ್ಲಪ್ಪ? ನಾನು ಅಷ್ಟೇ. ನಾನು ಮಠದಿಂದ ಬಂದಿದ್ದು ಅಥವಾ ನಾವು ಹಳ್ಳಿಯಿಂದ ಬಂದಿದ್ದು, ನಾನೊಬ್ಬ ಸಿಂಗರ್ ಆಗಬೇಕು. ಯಾಕೋ ನನಗೆ ಆಗ ಬರಲಿಲ್ಲ. ಗುರುಗಳು ಹೇಳಿದ್ರು, ನೋಡಪ್ಪ ನಿನಗೆ ಯಾಕೋ ಅದು ಆಗ ಬರುತ್ತಿಲ್ಲ, ನೀನು ಬೇರೆ ಕಡೆನು ನೆಕ್ಸ್ಟ್ ಮೀಡಿಯಾ ಆಗೋದೆ. ಅಲ್ಲಿ ನಾನು ಅಂದ್ಕೊಂಡಂಗೆ ನನಗೆ ಚಾನ್ಸ್ ಕೊಡಲಿಲ್ಲ, ಅಥವಾ ನೀನು ಕಪ್ಪು ಅದು ಇದು ಅಂದ್ಕೊಂಡು ಏನೇನೋ ಅಂದರು. ಆಯಿತು, ಇಲ್ಲಿ ನಾನೇನು ಮಾಡ್ಬೋದು?
ಅಂದರೆ ನಾವು ಕನಸು ಕಾಣೋದು ತಪ್ಪಲ್ಲ, ಆದರೆ ಅದಕ್ಕೆ ಒಂದು ಗರಿಷ್ಠ ಪ್ರಯತ್ನ ಹಾಕಿದ ಮೇಲೂ ಅದು ಆಗ್ತಿಲ್ಲ ಅಂದಾಗ ಓಕೆ, ನಮ್ಮ ನಿಜವಾದ ಶಕ್ತಿ ಬೇರೆಲ್ಲೂ ಇದೆ ಅಂತ ಕಂಡುಕೊಳ್ಬೇಕು. ಹಾಗಾಗಿ ನಾವು ಕೂಡ ನಮ್ಮ ಬದುಕಲ್ಲಿ, ಈಗ ನಿನ್ನ ಬದುಕಲ್ಲಿ ಕನಸು ಕಂಡಿದ್ದೀಯಾ, ನಿನ್ನ ತಮ್ಮನೂ ಕೂಡ ಅಂಥದ್ದೊಂದು ಕನಸು ಕಂಡು ನಮ್ಮ ಅಣ್ಣ ಹಂಗೆ ಮಾಡ್ದ, ನಾನು ಹಂಗೆ ಮಾಡಬೇಕು ಅನ್ಬೇಕೆ ಹೊರತು ಬಿಡು ನಮ್ಮ ಅಣ್ಣ ಒಂದು ಲವ್ ಸ್ಟೋರೀಸು ಅದೇ ಹಿರಿಯ ಕುಂಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ಅವನು ಕಳಿಬೇಡ. ಹಾಗಾಗಿ ಜಸ್ಟ್ ಆ ವಿಚಾರವನ್ನು ಬಿಡು. ನೀನು ಈ ಕ್ಷಣ ಮನಸ್ಸು ಮಾಡು, ನಿನ್ನಲ್ಲಿ ಅಗಾಧವಾದ ಶಕ್ತಿ ಇದೆ. ಮುಂದಿನ 2 ವರ್ಷ ಅಜ್ಞಾತವಾಗಿ ಯಾರಿಗೂ ಕಾಣಿಸ್ಕೊಳ್ಬೇಡ, ಯಾರಿಗೂ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತಲೂ ಹೇಳಬೇಡ. ಯಾಕಂದ್ರೆ ನಿನ್ನ ಕೆಲಸ ಮಾತಾಡಲಿ. ಆ ಶಕ್ತಿ ಇದೆ, ಟೈಮ್ ಟೇಬಲ್ ಹಾಕೋ, ಆ ಪ್ರಕಾರವಾಗಿ ಬದುಕು, ತಾಯಿಗೆ ಬೆಂಬಲವಾಗಿ ನಿಲ್ಲು. ಅದು ಏನಾದರೂ ಆಗಲಿ, ಇನ್ನೊಬ್ರಿಗೆ ಬಾಯಿಗೆ ಸಿಗದಂಗೆ ನಿನ್ನ ತಾಯಿ ಬದುಕದಂಗೆ ನೀನು ಬದುಕಬೇಕು. ಏನು ನಿನ್ನ ತಾಯಿ ಗೌರ್ಮೆಂಟ್ ಜಾಬ್ ಇಟ್ಕೊಂಡೆ ನಿಮ್ಮನ್ನು ಸಾಕಿಲ್ಲ, ಹಂಗೋ ಹಿಂಗೋ ಅವ್ರ ಬದುಕು ನಡೆದು ಹೋಯ್ತು. ಇಲ್ಲ, ಅವ್ರಾದ್ರೂ ಹೇಳಿದಾರೆ ಗುರುಜಿ ನಮ್ಗೆ, ನಿಮ್ ಕೈಲಿ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಟ್ರೈ ಮಾಡಿ, ಅಕಸ್ಮಾತ್ ನೀವು ಸಕ್ಸೀಡ್ ಆಗ್ಲಿಲ್ಲ ಅಂದ್ರೂ ನಮ್ ಜಮೀನ್ ಐತಿ ಅಂತೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡ ಅಂದ್ರೆ ಅವ್ರು ಜಾಸ್ತಿ ಪ್ರೆಷರ್ ಕೂಡ ಹಾಕಿಲ್ಲ ಗುರುಜಿ ನಮ್ಮ ಮೇಲೆ. ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಮನೆಯಲ್ಲಿ ತಾಯಿಗೆ ಇದು ಗೊತ್ತಿಲ್ಲ ಅಥವಾ ತಾಯಿ ಕೇಳೋರಷ್ಟು ಧೈರ್ಯ ತಾಯಿಗೆ ಆ ಮಟ್ಟಿನ ಗಡಿಸುತನ ಇಲ್ಲ ಅಂದ ಮಾತ್ರಕ್ಕೆ ನೀನ್ ಏನೇನೋ ಮಾಡ್ಕೊಂಡ್ ಕೂತ್ಕೊಳ್ಳೋದಲ್ಲಪ್ಪ. ನೀನೀಗ ಮನೆಯ ಯಜಮಾನ, ನೀನೀಗ ಮನೆ ನೋಡ್ಕೊಳ್ಬೇಕಾಗಿರೋನು. ಸೊ ಅದರಲ್ಲೂ ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಆಗಿದೆ ಅಥವಾ ಹುಡುಗಿ ಬೇರೆ ಕಡೆ ಒಪ್ಕೊಂಡಿದ್ದಾಳೆ ಅಥವಾ ಅವ್ರ ಮನೆಯವರು ಬೇರೆ ಕಡೆ ಆ ಹುಡುಗಿಯನ್ನು ಇನ್ನೊಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಎಂದಾಗ, ನಾನು ಎಂದೇ ಪ್ರೀತಿಸಿದ ಹುಡುಗಿ ಅಥವಾ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ದಾಳೆ, ಇದೆಲ್ಲವೂ ಸತ್ತು ಹೋಯ್ತಲ್ಲಿಗೆ. ಆ ಹುಡುಗಿ ಬೇರೆಯವರ ಸ್ವತ್ತು ಅಂತ ತಿಳಿದ ತಕ್ಷಣ ನೀನು ಇನ್ನೊಬ್ಬ ಹುಡುಗನಿಗೆ ದ್ರೋಹ ಮಾಡ್ಲಿಕ್ಕೆ ಹೋದ್ರೆ ನೀನು ಇನ್ನೊಬ್ಬನಿಂದ ದ್ರೋಹಕ್ಕೊಳಗಾಗಬೇಕು. ಯಾಕಂದ್ರೆ ನಿನ್ನ ಹಾಗೆ ಅವನಿಗೂ ಕೂಡ ನಿಮ್ಮ ಎಡವಟ್ಟುಗಳು ಅವನು ಯಾಕೆ ಸೋಲಬೇಕು, ನಿಮ್ಮ ಎಡವಟ್ಟುಗಳಿಂದ ಆ ಮದುವೆ ಆಗೋ ಹುಡುಗನಿಗೆ ಯಾಕೆ ಮೋಸ ಆಗಬೇಕು. ಹೌದು, ಇಲ್ಲಿ ನೀನು ಈಕೆಗೆ ಪ್ರೀತಿ ಮಾಡ್ತಿದ್ದೋ ಹೌದು, ಆದ್ರೆ ಒಂದು ಎಂಗೇಜ್ಮೆಂಟ್ ಆದ ಮೇಲೆ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ನೀನು ಹೇಳ್ದಂಗೆ ನಾನು ಫ್ರೆಂಡ್ ಇಲ್ಲ, ಈ ಬುದ್ಧಿ ಬಿಡು. ಇಲ್ಲ, ನನ್ನ ಜೊತೆ ನಿಯತ್ತಾಗಿದ್ದ ಆಗಲಿಲ್ವಾ, ಅಥವಾ ನನ್ನ ಪ್ರೀತಿ ಮಾಡಿ ಮದುವೆ ಆಗ್ಲಿಕ್ಕೆ ಆಗಲಿಲ್ವಾ, ನಿನ್ನ ಮನೆಯವ್ರು ಹೇಳ್ದಂಗೆ ಕೇಳ್ದ ಆಯಿತು, ಈಗ ಅವ್ರು ನೋಡಿರೋರ್ಗಾದ್ರೂ ನಿಯತ್ತಾಗಿರು. ಈ ಬುದ್ಧಿಯನ್ನು ನೀವು ಈಗ ಕಲಿಸಿದ್ರೆ ಒಂದು ಹೆಣ್ಮಗಳು ಬದುಕುಳಿಸ್ದಂಗೆ ಮತ್ತು ಒಬ್ಬ ಪುರುಷನಿಗೆ ಮೋಸ ಮಾಡದೇ ಇರೋ ಥರ ನೀವು ನಡ್ಕೊಂಡಂಗೆ ಪುಣ್ಯ ಸಂಪಾದಿಸಿದ್ರಿ. ಕೆಲಸ ಇವತ್ತೇ ಮಾಡಬೇಕು. ಇಲ್ಲ ಅಂದ್ರೆ ಇವೆಲ್ಲ ಹೆಣ್ಣಿನ ವಿಚಾರದಲ್ಲಿ ಅನರ್ಥಕಾರಿ. ಇವೆಲ್ಲ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ, ಹಂಗ್ ಮಾಡ್ಬಿಡ್ತವೆ. ನಿನ್ನ ಕನಸಿನ ಕುರಿತು ಅದೇ ಹೇಳಿದ್ನಲ್ಲಪ್ಪ, 2 ಕೈಲು ಕೊಡ್ಲಿ ಹಿಡ್ಕೊಂಡು, ಅಂದ್ರೆ ಆ ಕೈಲಿ ಒಂದು ಕೊಡ್ಲಿ ಈ ಕೈಲಿ ಒಂದು ಕೊಡ್ಲಿ ಇಟ್ಕೊಂಡು ಒಂದು ಮರ ಹೊಡೆಯೋದಿಕ್ಕೂ ಒಂದೇ ಕೊಡ್ಲಿಯನ್ನು 2 ಕೈಲಿ ಇಟ್ಕೊಂಡು ಹೊಡೆಯೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲಪ್ಪ? ಹೌದು. ಹಂಗೆ ನಿನ್ನ ಗಮನವನ್ನು ಇಲ್ಲೊಂಚೂರು ಅಲ್ಲೊಂಚೂರು ಹಾಕೋದಿಕ್ಕೂ, ನಿನ್ನ ಅಷ್ಟು ಏಕಾಗ್ರತೆಯನ್ನ ಒಂದು ಗುರಿಯ ಕಡೆ ಹಾಕೋದಿಕ್ಕೂ ಫಲ ಬೇರೆ ಇರುತ್ತೆ. ಹೌದು, 2 ದೋಣಿ ಮೇಲೆ ಅದ್ಭುತ. ಇದನ್ನ ತಿಳ್ಕೊಂಡಿದ್ಯಾ, ನಿನಗೆ ಒಳ್ಳೇದಾಗ್ಲಪ್ಪ. ಯಾವುದೇ ರೀತಿಯಲ್ಲಿ ಆ ಹುಡುಗಿ ವಿಚಾರವನ್ನ ಬರುತ್ತೆ, ನಾನು ಹೇಳಿದ ತಕ್ಷಣ ಅದು ಬರಲ್ಲ ಅಂತ ಏನಿಲ್ಲ. ಆದ್ರೆ ನನ್ನ ತಾಯಿ, ನನ್ನ ಮನೆತನ, ನನ್ನ ನಾಳೆ ಬದುಕು, ನನ್ನ ಬದುಕಲ್ಲೂ ಯಾರೋ ನಾಳೆ ಬಂದು ಒಂದು ಹೆಣ್ಮಗಳು ಬದುಕಬೇಕು ಅಂದಾಗ ಈ ಹಳೆಯ ಲವ್ ಸ್ಟೋರಿಗಳು ರಾಡಿ ಆಗಬಾರ್ದು. ಏನೋ ಆಯ್ತು, ಎಲ್ಲರ ಬದುಕಲ್ಲಾದಾಗ ನಿನ್ನ ಬದುಕಲ್ಲೂ ಆಯ್ತು, ಆದ್ರೆ ಅದು ನನ್ನ ಬದುಕಿಗೆ ಬರಲ್ಲ ಅಥವಾ ಅದು ನಂದಲ್ಲ, ಅದೀಗ ಆಲ್ರೆಡಿ ಬೇರೆಯವ್ರ ಹೆಸರಿಗೆ ಆಗಿದೆ ಅಂದಾಗ ನಾನು ಅದರ ಆಸೆ ಬಿಡೋದೇ ಒಬ್ಬ ಯೋಗ್ಯ ಪುರುಷನ ಅಥವಾ ಒಬ್ಬ ಸಂಸ್ಕಾರವಂತ ಹುಡುಗನ ಲಕ್ಷಣ. ನೀನು ಆ ಕೆಲಸವನ್ನು ಈಗ ಮಾಡು. ನಿನ್ಗೆ ಒಳ್ಳೇದಾಗ್ಲಪ್ಪ, ನಿನ್ ತಾಯಿಗೆ ಒಳ್ಳೇದಾಗ್ಲಿ, ನಿನ್ ತಮ್ಮನಿಗೆ ಒಳ್ಳೇದಾಗ್ಲಿ. ಕೆಲವೊಮ್ಮೆ ಹೀಗೆ ಒಂದು ಪ್ರೇಮ ಕಥೆ ಮುಕ್ತಾಯವಾದ ಮೇಲೂ ಸ್ನೇಹಿತರಾಗಿರೋಣ ಅಥವಾ ಹೀಗೆ ಮಾತಾಡಿಕೊಂಡಿರೋಣ, ಈ ಕಾರಣಕ್ಕಾಗಿ ಪ್ರೀತಿ ಮಾಡೋ ಸಮಯದಲ್ಲಿ ಸಿಗಾಕೊಳ್ಳದೆ ಇರೋರು ಆಮೇಲೆ ಈ ರೀತಿ ಬಿಡು ಫ್ರೆಂಡ್ ಆಗಿರೋಣ, ಬಿಡು ನಿನ್ನ ಕಷ್ಟಕ್ಕೆ ನಾನಿರ್ತೀನಿ, ಹೀಗೆ ಮದುವೆ ಆದ ಮೇಲೂ ಕೂಡ ಹಳೆಯ ಪ್ರೇಮಿಯ ವಿಚಾರದಲ್ಲಿ ಅಥವಾ ಮದುವೆ ಸೆಟ್ ಆದ ಮೇಲೆ ಹಳೆಯ ವಿಚಾರಗಳನ್ನು ಈಗ ಖಂಡಿತ ಎಲ್ಲೋ ಸಿಕ್ಕಿದಾಗ ಮಾತಾಡಿಸದೇ ಇರೋವಷ್ಟು ಕ್ರೂರಿಗಳಾಗ್ಬಿಡಿ ಅಂತ ನಾನು ಹೇಳಲ್ಲ. ಆಫ್ಲೈನಲ್ಲಿ ನಿಮ್ಮ ಗಂಡನ ಮುಂದೆ, ನಿಮ್ಮ ಮನೆಯವ್ರ ಮುಂದೆನೇ ಪ್ರೀತಿಯಿಂದ ಮಾತಾಡಿ, ತಪ್ಪಿಲ್ಲ. ಆದರೆ ಮುಚ್ಚಿಟ್ಟು ಮಾತನಾಡುವ ಯೋಚನೆ ಬಂದ ತಕ್ಷಣವೇ ನೀವು ಭ್ರಷ್ಟರಾದ್ರಿ, ಆ ಭ್ರಷ್ಟತನಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಲ್ವಾ? ಒಳ್ಳೇದಾಗ್ಲಪ್ಪ, ಶುಭವಾಗ್ಲಿ.